ಇಲ್ಲಿ ಬರೋದೇ ಇಲ್ಲ, ಅಂತ ತಪ್ಪು ಮಾಡಲ್ಲ ಅಂತಾನಲ್ಲ. ಹಾಗೆ ಪ್ರತಿ ಬಾರಿ ಗರ್ಭದಿಂದ ಹೊರಬರುವಾಗ ಭಗವಂತ ನನ್ನ ಜೀವ ಇದೇ ರೀತಿ ಪ್ರಾರ್ಥನೆ ಮಾಡ್ತಾನೆ. ಏನಂತಾನೆ? ಯದಿ ಯೋನ್ಯ ಪ್ರಮುಚ್ಚೇಹಂ ತತ್ಸ್ಮರಿಷ್ಯೆ ಪದಂ ತವ ತಮುಪಾಯಂ ಕರಿಷ್ಯಾಮಿ ಏನ ಮುಕ್ತಿಂ ವ್ರಜಾಮ್ಯಹಂ. ಇದೊಂದ್ಸತಿ ನನ್ನನ್ನು ಹೊರಗೆ ಹಾಕ್ಬಿಡು ಸ್ವಾಮಿ, ನೀನು ನನ್ನನ್ನು ಹೊರ ಹಾಕಿದ್ದನ್ನು ಮರೆಯದೆ ನಿನ್ನ ಸ್ಮರಣೆಯನ್ನು ಯಾವಾಗಲೂ ಮಾಡ್ತೇನೆ, ನೀ ಮಾಡಿದ ಉಪಕಾರ ಎಂದೂ ಮರೆಯೋಲ್ಲ, ಇದೊಂದ್ಸತಿ ನಾನು ರಿಲೀಸ್ ಮಾಡಿಬಿಡು ಅಂತ ಕೇಳ್ಕೊಳ್ತಾನಂತೆ. ಅಷ್ಟೇ ಅಲ್ಲ, ಮತ್ತೆ ಇಂತಹ ಕೆಟ್ಟ ಜಾಗಕ್ಕೆ ಬಾರದ ಹಾಗೆ ಉಪಾಯವನ್ನು ಮಾಡ್ತೇನೆ, ನಾನು ನಿನ್ನ ಪೂಜಾದಿಗಳನ್ನು ಮಾಡ್ತೇನೆ ಅಂತ ಕೇಳ್ಕೊಳ್ತಾನಂತೆ. ಕೇಳ್ಕೊಳ್ಳೋದಷ್ಟೇ ಅಲ್ಲ, ಸ್ವತಃ ಟ್ರೈ ಮಾಡ್ತಾನಂತೆ. ತನಗೆ ಏನಾದ್ರು ಚಾನ್ಸ್ ಇದ್ರೆ ಹೊರಗೆ ಬಂದ್ಬಿಡೋಣ ಅಂತ. ಆಗಲ್ಲಂತೆ. ವಿಣ್ಮೂತ್ರ ಕೂಪೆ ಪತಿತೋ ದಗ್ಧೋಹಂ ಜಠರಾಗ್ನಿನಾ ಇಚ್ಛನ್ನಿತೋ ವಿವಸಿತುಂ ಕದಾ ನಿರ್ಯಾಸ್ಯತೆ ಬಹಿಹಿ. ಹೊರಗೆ ಬರಬೇಕು ಅಂತ ಅನ್ಕೊಳ್ತಾನೆ, ಬರ್ಲಿಕ್ಕೆ ದಾರಿ ಗೊತ್ತಿಲ್ಲ, ಬರ್ಲಿಕ್ಕಾಗೋಲ್ಲ. ಭಗವಂತನನ್ನ ಅನೇಕ ರೀತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಏನೇ ದೃಶಮ್ಮೆ ವಿಜ್ಞಾನಂ ದತ್ತಂ ದೀನ ದಯಾಲುನಾ ತವೇಮ ಶರಣಂ ಯಾಮಿ ಪುನರ್ಮೇ ಮಾಸ್ತು ಸಂಸ್ಮೃತಿ. ಭಗವಂತ, ನಿನ್ನ ಅನುಜ್ಞೆಯಿಂದ ನನಗೀಗ ಈ ಒಳ್ಳೆ ಬುದ್ಧಿ ಕೊಟ್ಟಿದೀಯ. ಬಂಧನದಿಂದ ಹೊರಬರಬೇಕಾದ್ರೆ ಭಗವಂತನೇ ಅನುಗ್ರಹ ಮಾಡಬೇಕು, ಅವನಲ್ಲದೆ ಇನ್ನೊಬ್ಬರಿಲ್ಲ. ನಿನ್ನ ಹೊರೆತು ಪೊರೆಬವರ ನಾನು ಹರಿಯೇ, ಈ ಜ್ಞಾನ ಕೊಟ್ಟದ್ದು ನೀನೇ ನನಗೆ. ಆದರೆ ನಿನ್ನಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತೇನೆ, ಈಗೇನು ಜ್ಞಾನ ಕೊಟ್ಟಿದೀಯಾ ಹೊರಗೆ ಬಂದ ಮೇಲೂ ಮರೆಸಬೇಡ, ಈ ಜ್ಞಾನ ನನಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾನಂತೆ. ತಸ್ಮಾದತ್ರ ಮಹದ್ದುಃಖೇ ಕೆಸ್ಥಿತೋಪಿ ವಿಗತಕ್ಲಮ ಉದ್ಧರಿಷ್ಯಾಮಿ ಸಂಸಾರಾತ್ ಆತ್ಮನಂತೆ ಪದಾಶ್ರಯ. ನಿನ್ನ ಪಾದವನ್ನು ನಂಬಿ ನಾನು ಉದ್ಧಾರ ಆಗ್ತೇನೆ, ದಯಮಾಡಿ ನನ್ನನ್ನು ಹೊರಗೆ ಬಿಡು ಅಂತ ಕೇಳ್ಕೊಳ್ತಾನಂತೆ. ಹೀಗೆ ಹೇ ಗರುಡ, ಜೀವಿ ಪೂರ್ವಜನ್ಮದ ಸ್ಮರಣೆಯಿಂದ 10 ತಿಂಗಳ ಒಳಗೆ ಗರ್ಭದ ಒಳಗೆ ಇದ್ದು ಒದ್ದಾಡ್ತಾ ನನ್ನನ್ನು ಪ್ರಾರ್ಥನೆ ಮಾಡ್ತಾನೆ. ಆ ಕಾಲಕ್ಕೆ ಪ್ರಸೂತಿ ಮಾರುತ ಅಂತ ಅವನು ಬರ್ತಾನೆ. ಬಂದು ಆ ಜೀವನನ್ನು ಹೊರ ಹಾಕ್ತಾನೆ. ಹೊರ ಹಾಕುವಾಗಲೂ ತೇನಾವಸೃಷ್ಟ ಸಹಸ ಕೃತ್ವಾ ವಾಕ್ಷಿರ ಆತುರವಾಗಿ ಈಚೆಗೆ ಬಂದ್ಬಿಡ್ತಾನಂತ. ಬಂದರೆ ಸಾಕಪ್ಪ ಅಂತ. ನಿಮ್ಗೆ ಸಣ್ಣ ಉದಾಹರಣೆ ಅಂದರೆ, ಈ ಮಕ್ಕಳನ್ನು ಶಾಲೆ ಒಳಗೆ ಇಟ್ಕೊಂಡಿರ್ತಾರೆ, ಕಡೇ ಪೀರಿಯಡ್ ಆದಮೇಲೆ ಬೆಲ್ ಹೊಡೆದ ತಕ್ಷಣ ಏನು ಓಡ್ ಬಂದ್ಬಿಡುತ್ತೋ ಹುಡುಗರು ಅನ್ನೋ ನೋಡಿದಿರಿ. ಹಾಗೆ ಈಚೆಗೆ ಬಿಟ್ಟರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ಆತರವಾಗಿ ಬಂದ್ಬಿಡ್ತಾನೆ, ಏನು ದೇವರನ್ನ ಕೇಳೋದೇ ಇಲ್ಲ. ಹಾಗೆ ಆತರವಾಗಿ ಬಂದ್ಬಿಡ್ತಾನೆ, ದುಃಖವನ್ನು ಕಳ್ಕೊಂಡ್ರೆ ಸಾಕು ಅಂತ. ಕೆಳಗೆ ಬೀಳ್ತಾನೆ. ಪತಿತೋ ಭುವಿ ವಿಣ್ಮೂತ್ರೇ ವಿಷ್ಟಾಭೂರಿವ ಚೇಷ್ಟತೆ. ಭೂಮಿಗೆ ಬಿದ್ದ ತಕ್ಷಣ ಹೋ ಅಂತ ಅಳ್ತಾನೆ. ಅವನತ್ರ ಹೊರಗಿರೋರಿಗೆಲ್ಲ ಖುಷಿ. ಮಗು ಹುಟ್ಟದ್ ಗೊತ್ತಾಗೋದೇ ಅಳೋದ್ರಿಂದ. ಜಗತ್ತಲ್ಲಿ ಯಾವ ಮಕ್ಕಳು ಅಳದೆ ಹುಟ್ಟೋ ಹಾಗೆ ಇಲ್ಲ ರೀ. ಹುಟ್ಟೋ ಮಕ್ಕಳೆಲ್ಲ ಅಳ್ತಾನೆ ಹುಟ್ಟತ್ತೆ. ಏನಾರು ಬೈ ಚಾನ್ಸ್ ಯಾವ್ದಾದ್ರು ಮಗು ಹುಟ್ಟಿದ ತಕ್ಷಣ ಜೋರಾಗಿ ಹೊಹೋ ಅಂತ ಏನಾರು ನಕ್ಬಿಟ್ರೆ ಆ ದಾದಿನೇ ಎಸ್ತು ಬಿಡ್ತಾಳೆ, ಮಗು ಸರಿ ಇಲ್ಲ ಅಂತ. ಯಾವ ಮಗನೂ ನಗಬಾರದು, ಯಾಕಂದ್ರೆ ಅದು ನಗಲಿಕ್ಕೆ ಬಂದದ್ದೇ ಅಲ್ಲ, ಅಳ್ಳಿಕ್ಕೆ ಬಂದದ್ದು. ಅನುಗಾಲವು ಚಿಂತೆ ಈ ದೇಹಕ್ಕೆ ಮನವು ಶ್ರೀರಂಗನಾಥನಲ್ಲಿ ನೆಲೆಯಾಗಿ ನಿಲ್ಲುವ ತನಕ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತ. ಯಾವಾಗಲೂ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರುಮಾನಸ ಈಶಪದೆ. ನಮ್ಮ ಮನಸ್ಸು ಭಗವಂತನಲ್ಲಿ ನಿಲ್ಲುವ ತನಕ ಯಾವಾಗಲೂ ಚಿಂತೆ ಮನುಷ್ಯನಿಗೆ ಚಿತೆಗೆ ಹೋಗೋ ತನಕ ಇರುತ್ತೆ. ನಿಮ್ಮ ಚಿತೆಗೆ ಹೋಗೋದ್ರೊಳಗೆ ಚಿಂತೆ ಜೊತೆಗೆ ಒಂದು ಅಕ್ಷರ ಸೇರಿಸ್ಕೊಂಡ್ಬಿಡಿ, ಅದೇ ಚಿಂತನೆ. ಪರಬ್ರಹ್ಮನನ್ನ ಕುರಿತು ಚಿಂತನೆ ಮಾಡಿ ಚಿಂತೆ ಇಲ್ಲದ ಹಾಗೆ ಭಗವಂತ ಮಾಡ್ತಾನೆ. ನಿಮ್ಮ ಚಿಂತೆ ಕಳ್ಕೊಳ್ಳಿಕ್ಕೆ ಒಂದೇ ಉಪಾಯ, ಅದು ಚಿಂತನೆ. ಚಿಂತನೆ ಮಾಡಿದರೆ ಚಿಂತೆ ಇಲ್ಲ, ಚಿಂತನೆ ಬಿಟ್ಟು ಚಿಂತೆ ಹಿಡಿದ್ರಿ ಅಂದರೆ ಚಿತೆಗೆ ಹೋಗೋದು ಗ್ಯಾರಂಟಿ. ಆದ್ರಿಂದ ಹೋ ಅಂತ ಅಳ್ತಾನಂತ. ನಿಜವಾಗಿ ಹುಟ್ಟಿದ ತಕ್ಷಣ ಮಗು ಯಾಕೆ ಅಳುತ್ತೆ? ವೇದವ್ಯಾಸ ದೇವರು ಹೇಳ್ತಾರೆ, ಗತೆ ಜ್ಞಾನೇ ವಿಪೀರಿತಾಂ ಗತಿಂಗತಃ. ಅವನಿಗೇನು ಅಲ್ಲಿವರೆಗೂ ಜ್ಞಾನ ಇತ್ತು, ಭಗವಂತನ ಸ್ತೋತ್ರ ಮಾಡುವ ಜ್ಞಾನ, ಈ ಭೂಸ್ಪರ್ಶ, ಈ ಗಾಳಿ, ಈ ನೀರು, ಈ ಮಣ್ಣು ಬಂದ ತಕ್ಷಣ ಮರ್ತೇ ಹೋಗ್ಬಿಡುತ್ತೆ. ಆ ಭಗವಂತನ ತಿಳುವಳಿಕೆ ಮರ್ತದ್ದಕ್ಕೆ ಮಗು ಅಳತ್ತಂತ. ನೋಡಿ, ಅಳ್ಳಾರದ ಒಂದೇ ಒಂದು ಮಗು ಜಗತ್ತಲ್ಲಿ ಹುಟ್ಟಿದ್ದು ಅಂದರೆ ಅದು ಕೃಷ್ಣ ಒಬ್ಬನೇ. ಅವನೇನು ಶಂಖಚಕ್ರ ಗದಾಪಾಣಿಯಾಗಿ ವಸುದೇವನ ಕಂಡ,
ವಸುದೇವ ಅಂದ, ಹೀಗೆಲ್ಲ ಕಂಡ್ರೆ ನಿನ್ನೆತ್ಕೊಂಡು ಎಲ್ಲಿ ಓಡಾಡೋದು, ನನಗೆ ಈ ಅಲೌಕಿಕವಾದ ಅದ್ಭುತವಾದ ರೂಪವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ದಯಮಾಡಿ ಉಪಸಂಹರ ವಿಶ್ವಾತ್ಮನ್ ಅಂತ ಪ್ರಾರ್ಥನೆ ಮಾಡಿದಾಗ ಎಲ್ಲ ನೋಡ್ತಿರುವಾಗ ಸದ್ಯ ಪ್ರಾಕೃತ ಶಿಶು, ಅಲ್ಲೇ ಮಗು ಹುಟ್ಟುಬಿಡ್ತಂತೆ, ಸಣ್ಣ ಮಗುವಾಗಿ ಕಣ್ಣಂತೆ. ಕೃಷ್ಣನ್ ಕೇಳಿದ್ರು, ಕೃಷ್ಣ ನೀ ಯಾಕೆ ಅಳ್ತಾ ಇಲ್ಲ ಅಂತ. ಯಾಕಂದ್ರೆ ಎಲ್ಲ ಮಕ್ಕಳು ಅಳಬೇಕು, ನೀನು ಮನುಷ್ಯನಾಗಿ ಬಂದ ಮೇಲೆ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ, ನೀನು ಮನುಷ್ಯನಂತೆ ಇರಬೇಕು, ನೀನು ಅಳಬೇಕಿತ್ತು, ಯಾಕೆ ಅಳ್ತಿಲ್ಲ ಅಂತ ಕೇಳಿದ್ನಂತೆ. ಕೃಷ್ಣ ಅನ್ನಂತೆ, ನಾನು ಅಳ್ಲಿಕ್ಕೆ ಬಂದಿಲ್ಲ, ನಾನು ಎರಡಕ್ಕೆ ಬಂದದ್ದು. ಒಂದು ಆಳ್ಲಿಕ್ಕೆ, ಇಡೀ ಜಗತ್ತನ್ನೇ ಆಳುವವ ನಾನು, ಅದಕ್ಕೆ ಆಳ್ಲಿಕ್ಕೆ ಬಂದದ್ದು. ಇನ್ನೊಂದು ಅಯೋಗ್ಯರ ಕಣ್ಣಲ್ಲಿ ನೀರನ್ನು ತರಿಸ್ಲಿಕ್ಕೆ, ಅಳಿಸ್ಲಿಕ್ಕೆ ಬಂದದ್ದು. ನಾನು ಅಳಲ್ಲ. ನಾವು ನಮ್ಮ ಮಾತು ಕೇಳಲ್ಲ ಅಂತ ಅಳ್ತಾ ಇರ್ತೀವಿ, ನಮ್ಮ ಮಾತು ಯಾರೂ ಕೇಳಲ್ಲ ಅಂತ ಅಳ್ತೀವಿ. ಆದರೆ ಭಗವಂತನಿಗೆ ಆ ಪ್ರಾಬ್ಲಮ್ ಇಲ್ಲ, ಎಲ್ಲ ಅವನ ಮಾತೇ ಕೇಳೋರು. ಹೀಗಾಗಿ ಅಳ್ಳಾರದ ಒಂದೇ ಒಂದು ಕೂಸಂದ್ರೆ ಅದು ಕೃಷ್ಣ ಪರಮಾತ್ಮ ಮಾತ್ರ. ಆದರೆ ಸಾಮಾನ್ಯವಾಗಿ ಎಲ್ಲ ಹುಟ್ಟಿದ ಮಕ್ಕಳು ಅಳತ್ತಂತೆ, ಯಾಕೆಂದ್ರೆ ವಿಪರೀತ ಜ್ಞಾನ ಬಂದದ್ದಕ್ಕೆ ಅಳತ್ತಂತೆ. ನಿಜವಾಗಿಯೂ ಅವಾಗ ಇರುವಂತಹ ಜ್ಞಾನ, ವೇದವ್ಯಾಸದೇವರು ಹೇಳ್ತಾರೆ, 3 ಟೈಮಲ್ಲಿ ಮೋಕ್ಷಕ್ಕೆ ಹೋಗೋ ಜ್ಞಾನ ಬರುತ್ತಂತೆ, ಒಳ್ಳೆ ವೈರಾಗ್ಯ ಬರುತ್ತಂತೆ, ಆದರೆ ಪರ್ಮನೆಂಟ್ ಇರಲ್ಲಂತೆ. 3 ಟೈಮಲ್ಲಿ ಬರುವ ಜ್ಞಾನ, ಭಕ್ತಿ, ವೈರಾಗ್ಯ ಏನಾದರೂ ಪರ್ಮನೆಂಟ್ ಇದ್ಬಿಟ್ರೆ ಎಲ್ಲ ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗ್ಬಿಡ್ತಾರಂತೆ. ಅದು ಯಾವುದು ಅಂದರೆ ಗರ್ಭೆ ವ್ಯಾಧೌ ಸ್ಮಶಾನೇ ಚ ಪುರಾಣೇ ಚ ಯಾಮತಿರ್ಭವೇತ್ ಸಾ ಯದಿ ಸ್ಥಿರತಾಂ ಯಾತಿ ಕೋನ ಮುಚ್ಚೇತ ಬಂಧನಾತ್. ಈ ಪ್ರಸವ ಆಗುವಾಗ ಸಾಕಪ್ಪ ಸಾಕು, ಈ ಜನ್ಮ ಬೇಡ, ಸಾಕಾಗಿ ಹೋಗ್ಬಿಟ್ಟಿದೆ ಅನ್ಸತ್ತೆ. ಅದೇನಾದ್ರು ಸಾಕಾಗಿ ಹೋಗಿದೆ ಅನ್ನೋದು ಪರ್ಮನೆಂಟ್ ಆಗಿಬಿಟ್ರೆ, ಅವು ನಿಜವಾಗಿಯೂ ಆ ವೈರಾಗ್ಯ ಇದ್ದುಬಿಟ್ರೆ ಸೀದಾ ಮೋಕ್ಷಕ್ಕೆ ಹೋಗ್ಬಿಡ್ತಾರಂತೆ. ಇನ್ನೊಂದು ವೈರಾಗ್ಯ ಯಾವಾಗ ಅಂದರೆ ಈ ಪುರಾಣ ಕೇಳುವಾಗ. ಕೆಲವರು ಪುರಾಣ ಕೇಳುವಾಗ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡತ್ತೆ ಅಂದರೆ ಎಲ್ಲ ಕೇಳಿ ನಾಳೆಯಿಂದ ಏಕಾದಶಿ ಮಾಡೇ ಬಿಡ್ಬೇಕು, ನಾಳೆಯಿಂದ ಬೇಕಾದಾಗೋಗ್ಲಿ ದೇವ್ರ ಪೂಜೆ ಮಾಡಿಬಿಡ್ಬೇಕು, ನಾಳೆಯಿಂದ ಬೇಕಾದಾಗೋಗ್ಲಿ ಚಾತುರ್ಮಾಸ್ಯ ಮಾಡಬೇಕು ಅಂತ ಪೂರ್ಣ ಪ್ರಮ 100% ಸರಿಯಾಗಿ ಕೂತಿರ್ತಾರೆ. ಪುರಾಣ ಮುಗಿದ ತಕ್ಷಣ ಹೋಗುವ ಅಯ್ಯೋ ಹೇಳ್ತಾರೆ, ಎಲ್ಲ ನಮ್ಗೆ ಹೇಳಿದ್ದಲ್ಲ, ದೊಡ್ಡ ದೊಡ್ಡವರಿದ್ದಾರೆ ಆಚಾರ್ಯರು ಸ್ವಾಮಿಗಳು, ಅವ್ರಿಗೆ ಹೇಳಿದ್ದು ನಮಗಲ್ಲ ಅನ್ಕೊಂಡು ಹೋಗೇ ಬಿಡ್ತಾರೆ. ಯಾವಾಗಲೂ ಪುರಾಣದಲ್ಲಿ ಕೇಳಿದ್ದು ವ್ಯಾಧಿಯಲ್ಲಿ ಬಂದಂಥ ವೈರಾಗ್ಯ. ಸ್ಮಶಾನಕ್ಕೆ ಹೋಗಿ ಒಂದು ಯಾವ್ದಾರ ಬಾಡಿ ಸುಡ್ತಾ ಇದ್ರೆ ಆ ಸಂಬಂಧಿಕರೆಲ್ಲ ನೋಡಿ ಇಷ್ಟೇ ರೀ, ಎಷ್ಟು ಹಾರದ, ಎಷ್ಟು ಮೆರೆದ, ನೋಡಿ ಕಡೆಗೆ ಇಷ್ಟೇನೆ ಅಂತಾನೆ. ಹಂಗಂದ್ರೇನು ಅವನು ಮಾತ್ರ ಅಷ್ಟೇನೆ, ಇವನು ಮಾತ್ರ ಪರ್ಮನೆಂಟ್ ಅನ್ಕೊಂಬ, ಇವನಿಗೂ ನಾಳೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅನ್ನೋದು ಗೊತ್ತೇ ಇರಲ್ಲ. ಅವನು ಮುಂದೆ ಅವನ ಹಿಂದೆ ನಾನು ಅನ್ನೋದು ಮರೆತು ಭಾರೀ ಮಾತಾಡಿರ್ತಾನೆ ವೈರಾಗ್ಯದ್ದು. ಎಷ್ಟೋ ಜನ ಸತ್ತವ್ರ ಮುಂದೆ ಕೂತು ಹೋ ಅಂತ ಅಳ್ತಿರ್ತಾರೆ. ಅವರು ಅಳೋದು ನೋಡ್ಬಿಟ್ರೆ ಈ ಜನ್ಮದಲ್ಲೇ ಈ ದುಃಖ ಮರೆಯಲ್ವೇನೋ ಅನ್ನುವಷ್ಟು ದೊಡ್ಡದಾಗಿ ಅಳ್ತಿರ್ತಾರೆ. ಪಕ್ಕದಲ್ಲಿ ಯಾರು ಕಾಫಿ ತಂದಿಟ್ರೆ ಕುಡಿದು ಕಂಟಿನ್ಯೂ ಮಾಡ್ತಾರೆ ವಿನ ವೈರಾಗ್ಯ ಬರೋದೇ ಇಲ್ಲ. ಗರ್ಭೆ ವ್ಯಾಧೋ ಸ್ಮಶಾನೇ ಚ ಪುರಾಣೇ ಯಾಮತಿರ್ಭವೇ ಸಾ ಯದಿ ಸ್ಥಿರತಾಂ ಯಾತಿ. ಒಂದು ವೇಳೆ ಆ ಬುದ್ಧಿ ಏನಾದರೂ ನಿಮಗೆ ಅದರ ಅರ್ಥ ಏನು ಗೊತ್ತಾ? ನಾವು 24 ಗಂಟೆಲಿ 1 ಗಂಟೆ ಪುರಾಣ ಕೇಳ್ತೀವಿ, ನಮ್ಮದು 1 ಗಂಟೆ ಮಾತ್ರ ಒಳ್ಳೆ ಬುದ್ಧಿ, 23 ಗಂಟೆ ಇಂದ್ರಾರಮಣ ಗೋವಿಂದ ಬುದ್ಧಿನೇ, ಕೆಟ್ಟ ಬುದ್ಧಿನೇ ಇರುತ್ತೆ. ಹಾಗಾದರೆ ನೀವು ಎಷ್ಟೆಷ್ಟು ಹೆಚ್ಚೆಚ್ಚು ದೇವರ ಕಥೆ, ದೇವರ ಕೆಲಸ, ದೇವರಲ್ಲೇ ನಿಮ್ಮ ಮನಸ್ಸು ತೊಡಗಿದ್ರೆ, ನಿಮ್ಮ ಕಣ್ಣು ಸದಾ ದೇವರು ನೋಡ್ತಿದ್ರೆ, ನಿಮ್ಮ ಕಣ್ಣು ದೇವರ ಅಕ್ಷರಗಳನ್ನು ಅಕ್ಕರೆಯಿಂದ ನೋಡ್ತಿದ್ರೆ, ನಿಮ್ಮ ನಾಲ್ಗೆ ಸದಾ ಗೋವಿಂದನ ಚಿಂತನೆ ಮಾಡ್ತಿದ್ರೆ, ನಿಮ್ಮ ಕೈ ಸದಾ ಭಗವಂತನಿಗೆ ಸಂಬಂಧಪಟ್ಟ ಕರ್ಮವನ್ನು ಮಾಡ್ತಿದ್ರೆ, ನಿಮ್ಮ ಕಿವಿ ಸದಾ ಭಗವಂತನ ಕಥೆ ಕೇಳ್ತಿದ್ರೆ ದುರ್ಬುದ್ಧಿ ಬರ್ಲಿಕ್ಕೆ ಪುರುಸೊತ್ತೇ ಆಗಲ್ಲ. ನಾವು ದೇವರದ್ದು ಕೇಳೋದು 1 ಗಂಟೆ. ಪರೀಕ್ಷಿತ ಒಂದು ದಿನಕ್ಕೆ 24 ಗಂಟೆ ಕೇಳಿದ, ಅವನಿಗೆ ಕೆಟ್ಟ ಬುದ್ಧಿ ಬರಲಿಕ್ಕೆ ಆಸ್ಪದವೇ ಆಗಲಿಲ್ಲ. ಅದಕ್ಕಾಗಿ ಬೇಜೆ ಖಗೇಂದ್ರ ಧ್ವಜಪಾದ ಮೂಲಂ, ಎಲ್ಲ ನೋಡ್ತಿರುವ ಹಾಗೆ ವೈಕುಂಠದಿಂದ ಪುಷ್ಪಕ ವಿಮಾನ ಬಂತು, ಕುಳಿತ ಮೇಲ್ ಹೋದ. ಅದರಿಂದ ಈ ಪುರಾಣದಲ್ಲಿ ಕೇಳುವ ವೈರಾಗ್ಯ ಯಾರಿಗಾದ್ರೂ ಸ್ಥಿರವಾಯಿತು ಅಂದರೆ ಖಂಡಿತವಾಗೂ ಸಂಸಾರ ಬಂಧನದಿಂದ ಪಾರಾಗ್ತಾರೆ. ಸತದಾ ಮಾಯೆ ಆಸ್ಫುಟ್ಟೋ ನ ಕಿಂಚಿದ್ ವಕ್ತುತೆ ವಶಃ ಶೈಶವಾದಿ ಭವಂ ದುಃಖಂ ಪರಾಧೀನತೆಯ ಅಮಶ್ನುತೆ. ಹುಟ್ಟಿದ ಅಂದ ಮಾತ್ರಕ್ಕೆ ಇನ್ನೇನು ಮುಗೀತು, ದುಃಖನೇ ಇಲ್ಲ. ಗರ್ಭದಲ್ಲಿದ್ದಾಗ ಮಾತ್ರ ದುಃಖ, ಇನ್ನೇನು ಪರವಾಗಿಲ್ಲ, ಈಚೆಗೆ ಬಂದೆ ಅಂತಿಲ್ಲ. ಆಗ ಇನ್ನೊಂದು ಥರ ದುಃಖ. ಅದೇನು ದುಃಖ ಅಂದರೆ ಶೈಶವಾವಸ್ಥೆ ಎನ್ನುವ ದುಃಖ. ಅದೇನೆಂದರೆ ವೇದವ್ಯಾಸದೇವರು ವರ್ಣನೆ ಮಾಡ್ತಾರೆ,
ಶಾಯಿತೋಷಿ ಪಯಂಕೆ ಜಂತು ಸ್ವೇದ ದೂಷಿತೆ ನೇಷಕ್ಕಂಡು ಏನೇಂಗಾನ ಮಾಸೋನೋತ್ತ ಚಿಷ್ಟನೆ. ಆ ತಾಯಿ ಮಗುವನ್ನು ತನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡಿರ್ತಾಳೆ. ಮಲಗಿಸ್ಕೊಂಡಿರುವಾಗ ಮಗುವಿನ ಹಾಸಿಗೆ ಎಲ್ಲ ಗಲೀಜಾಗಿರುತ್ತೆ. ಅದು ಮೈಗೆಲ್ಲ ಸೊಳ್ಳೆ ತಿಗಣೆ ಎಲ್ಲ ಕಡಿತಿರುತ್ತೆ. ಆದರೆ ಕಡಿಯೋ ಅನುಭವ ಆ ಮಗುವಿಗೆ ಬರ್ತಾ ಇರುತ್ತೆ. ಕೆರ್ಕೊಳ್ಬೇಕು ಅನ್ನೋ ಬುದ್ಧಿ ಗೊತ್ತಾಗಲ್ಲ. ಏನು ಮಾಡ್ಲಿಕ್ಕೂ ಬರೀ ಅನುಭವಿಸ್ಬೇಕಷ್ಟೇ. ಈ ಕೆಲವು ಸತಿ ರಾತ್ರಿ ಹೊತ್ತು ಮಗು ಹೋ ಅಂತ ಅಳುತ್ತೆ. ತಾಯಿ ಏನನ್ಕೊಳ್ತಾಳೆ, ಕುಡಿದು ಹಾಲು ಕಡಿಮೆ ಆಯ್ತೇನೋ ಅಂತ ಬಾಟ್ಲು ಬಾಯಿಗೆ ಇಟ್ಟುಬಿಡ್ತಾಳೆ. ಈಗೆಲ್ಲ ಬಾಟ್ಲು ಸಂಸ್ಕೃತಿ. ಅವು ಹುಟ್ಟದಾಗಿಂದ ಹಿಡಿದು ಸಾಯೋ ಪರ್ಯಂತರವಾಗೂ ಬಾಟ್ಲು. ಆ ಬಾಟ್ಲಲ್ಲಿ ದಿನೇ ದಿನೇ ಅಭಿವೃದ್ಧಿ. ಸಣ್ಣ ಮಗು ಇರುವಾಗ ಏನೋ ಫೀಡಿಂಗ್ ಬಾಟ್ಲು, ಆಮೇಲೆ ವಾಟರ್ ಬಾಟ್ಲು, ಆಮೇಲೆ ಇನ್ಯಾವುದೋ, ಹೀಗೆಲ್ಲ ಕಂಟಿನ್ಯೂ ಆಗ್ತಾ ಹೊರಟೋಗ್ಬಿಡುತ್ತೆ. ಹಿಂದಿನ ಕಾಲದಲ್ಲಿ ಬೆಳ್ಳಿ ಒಳಲೇ ಇತ್ತು. ಯಾಕೆಂದ್ರೆ ನಮ್ಮ ಹಿರಿಯರಿಗೆ ಮಗು ಅಂದ್ರೆ ಕೃಷ್ಣಂದೇ ಸನ್ನಿಧಾನ. ಅವ್ರು ಕೃಷ್ಣನ್ ನೋಡಕ್ಕೆ ಇಲ್ಲಿ ತನಕ ಬರ್ತಿರ್ಲಿಲ್ಲ. ಮನೆ ಒಳಗಿದ್ದ ಮಗುವಿನಲ್ಲೇ ಕೃಷ್ಣನ ಅನುಸಂಧಾನ ಮಾಡೋರು. ಆ ಮಗುವಿಗೆ ಬೆಳ್ಳಿ ಒಳೆಲಿ ಹಾಕಿ ನೋಡ್ಕೊಳ್ತಿದ್ರಂತೆ. ಆ ಮಗುವಿಗೆ ಹೋ ಅಂತತ್ತಾಗ ತಾಯಿ ಬುದ್ಧಿವಂತೆಯಾದರೆ ಮಾತ್ರ ಲೈಟ್ ಹಾಕಿ ನೋಡ್ತಾಳೆ, ಏನು ಸೊಳ್ಳೆ ಕಡ್ದಿದ್ಯಾ, ತಿಗಣೆ ಕಡ್ದಿದ್ಯಾ. ಇದು ರಾತ್ರಿ ಹೊತ್ತು. ಜಗನ್ನಾಥದಾಸರು ಹೇಳ್ತಾರೆ, ಮಗುವಿನ ಟೈಮ್ ಅದು ಊಟವಾ, ಅದು ಮಲಗೋದ, ಅದು ತಾಯಿಗೆ ಬಿಟ್ರೆ ಇನ್ನೊಬ್ರಿಗೆ ಗೊತ್ತಾಗೋದೇ ಇಲ್ಲಂತ. ತಾಯಿ ತನ್ನ ಮಗುವನ್ನ ಅರಿತು ಹಾಲು ಕೊಟ್ರೆ ಕೊಟ್ಟ ಹಾಗೆ, ಇಲ್ದೇ ಇರಿಲ್ಲ. ಮಗು ಏನನ್ನೂ ಕೇಳಲ್ಲ. ಅವಳು ತಿಳ್ಕೊಳ್ಬೇಕು, ಇದು ಹಾಲು ಕುಡಿಯೋ ಟೈಮು, ಇದು ಮಲಗೋ ಟೈಮು. ಮಧ್ಯರಾತ್ರಿ ಮಗು ಎದ್ದಾಗ ಅದೇನೋ ಕಡ್ದಿರುತ್ತೆ, ಅಳ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರಲ್ಲ, ಇವ್ರು ಬರೀ ಹಾಲು ಕುಡಿಸ್ತಿರ್ತಾರೆ. ಇನ್ನು ಕೆಲವು ಸತಿ ಮಗು ಹೋ ಅಂತ ಅಳ್ತಿರುತ್ತೆ ಹಸುವಿಗೆ. ಅದಕ್ಕೇನೋ ಕಡ್ದಿದೇನೋ ಅಂತೇಳಿ ಫ್ಯಾನ್ ಹಾಕೋದು, ಇನ್ನೇನೋ ಮಾಡೋದು ಮಾಡ್ತಾರೆ. ಕೆಲವು ಸತಿ ಹೋ ಅಂತ ಹೊಟ್ಟೆ ನೋವಿಂದ ಅಳ್ತಿರುತ್ತೆ, ಮತ್ತೇನೋ ಕುಡಿಸ್ತಾ ಇರ್ತಾರೆ, ತಿನ್ನಿಸ್ತಿರ್ತಾರೆ. ಇದೆಲ್ಲ ಭಗವಂತನೇ ಕೊಟ್ಟಿರ್ತಾನೆ, ಬೇಕು ಅಂತಾನೆ. ಕೆಲವು ಸತಿ ಮಕ್ಕಳಿಗೆ ನಿದ್ದೆನೇ ಬರೋಲ್ಲ. ತಾಯಿ ಮಲಗಿಸ್ತಾ ತಾಯಿ ನಿದ್ದೆ ಮಾಡಿಬಿಟ್ಟಿರ್ತಾಳೆ. ಜಗತ್ತಲ್ಲಿ ಈ ಥರ ಆಗಿದ್ದು ಇನ್ನೊಂದು ಅಂದರೆ ನಮ್ಮ ಕೃಷ್ಣನಿಗೆ ಮಾತ್ರ. ಕೃಷ್ಣನಿಗೆ ಅವರಮ್ಮ ತೊಟ್ಲಲ್ಲಿ ಹಾಕಿ ತೂಗೇ ತೂಗುದ್ರಂತೆ. ಕೃಷ್ಣನಿಗೆ ಅವರಮ್ಮ ಅಂದ್ರು, ನೀನು ಯಾವಾಗಲೂ ಎದ್ದೇ ಇರ್ತಿಯಲ್ಲ, ನನ್ನ ಕೆಲಸ ಹೇಗೆ ಮಾಡೋದು? ಮನೆಯ ಕೆಲಸ ಯಾರು ಮಾಡುವರಯ್ಯ, ಮನಕ್ಕೆ ಸುಖ ನಿದ್ರೆಯ ತಂದುಕೋ ಬೇಗ, ಪಣಿಶಯನನೆ ನಿನ್ನ ಪಾಡಿ ತೂಗುವೇನು. ಕೃಷ್ಣ ಮೊದಲು ತರಲೆ ಪ್ರಶ್ನೆ ಕೇಳ್ತಿದ್ನಂತೆ, ಅಮ್ಮ ನೀನು ಡೈಲಿ ಒಂದೇ ಹಾಡು ಹೇಳ್ತೀಯಲ್ಲ, ನಿಂಗೆ ಬೇರೆ ಹಾಡು ಬರಲ್ವಾ ಅಂತ ಕೇಳಿದ್ನಂತೆ. ಅವಳು ಯಾವಾಗಲೂ ಜೋ 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 ಕೃಷ್ಣ ಪರಮಾನಂದ ಅದೇ ಪರ್ಮನೆಂಟ್ ಮಾಡ್ಕೊಂಡ್ಬಿಟ್ಟಿದ್ಲು. ಅವ್ರ ಅಮ್ಮ ಗಟ್ಟು ಮಾಡಿದ್ದು ಒಂದು ಹಾಡು ಯಶೋದೆ ಅದೇ ಹೇಳ್ತಿದ್ಲು. ಕೃಷ್ಣ ಕೇಳ್ದ, ಡೈಲಿ ಇದೇ ಹಾಡು ಹೇಳ್ತೀಯಲ್ಲ ಯಾಕೆ? ಅದಕ್ಕೆ ಅವಳಂದ್ಲು, ಅಲ್ಲ, ಅಲ್ಲಿ ಮೇಲೆ ಶೇಷಶಾಹಿಯಾಗಿ ಭಗವಂತ ಮಲಗಿದ್ದಾನೆ. ಆ ಮಲಗಿದ ಭಗವಂತನಿಗೆ ನನ್ನ ಪ್ರಾರ್ಥನೆ ಕೇಳಿ ಅವನು ಅಷ್ಟೊಂದು ನಿದ್ದೆ ಮಾಡ್ತಾನಲ್ಲ, ಅದರೊಳು ನಿಂಗೊಂಚೂರು ಕೊಡ್ಲಿ ಅಂತ ಕೇಳ್ಕೊಳ್ತಿದ್ದೀನಿ ಅಂತ. ಇದರ ಅರ್ಥ ಏನಂದ್ರೆ, ಎಂ ವಾಪಿ ಸ್ಮರನ್ ಭಾವ. ಯಾರ್ಯಾರು ಭಗವಂತನನ್ನ ಹೇಗೆ ಹೇಗೆ ಉಪಾಸನೆ ಮಾಡ್ತಾರೆ ಅವರಿಗೆ ಹಾಗಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಇವಳಂತಾಳೆ, ಅಲ್ಲಿ ಮಲಗಿದ್ದಾನೆ ಅಂತ ನಾನು ಇಲ್ಲಿ ಹಾಡಿದರೆ ಅವನು ಮಾಡೋ ನಿದ್ದೆ ಒಳಗೆ ನಿಂಗೊಂಚೂರು ಕೊಡ್ತಾನೆ. ಕೃಷ್ಣ ಅಂದ, ಅಮ್ಮ ಅದಕ್ಕೆ ನಿಂಗೆ ಗೊತ್ತಾಗಲ್ಲ ಅನ್ನೋದು ಅಲ್ಲ, ಮಲಗದವ್ರಿಗೆ ನೀ ಹೇಳೋ ಹಾಡು ಕೇಳಿಸತ್ತಾ? ಈ ಪುರಾಣ ಕೂತವ್ರಿಗೆ ನಿದ್ದೆ ಬಂದ್ಬಿಟ್ರೆ ಪುರಾಣ ಕೇಳಿಸತ್ತಾ? ಏನಾರು ತಲೆಗೆ ಹೋಗುತ್ತಾ? ನೀನು ಹೇಳೋ ಹಾಡು ಅವನು ಕೇಳಬೇಕಾದ್ರೆ ಮಲಗಿರಬಾರ್ದು, ಮಲಗಿದ್ರೆ ಕೇಳಿರಬಾರ್ದು. ಕೇಳಿದ್ರೆ ಮಾತ್ರ ನಂಗೆ ಕೊಡ್ತಾನೆ, ಕೇಳದೆ ಇದ್ರೆ ನಂಗೆ ಹೇಗೆ ಕೊಡ್ತಾನೆ ಹೇಳು ಅಂತಿದ್ದ. ಅವ್ರ ಅಮ್ಮಂಗೆ ಅರ್ಥವೇ ಆಗ್ತಿರ್ಲಿಲ್ಲ. ಏನೇನೋ ಕೇಳ್ತೀಯ, ಮಲಕೋ ಕೃಷ್ಣ. ಕಡೆ ಕೃಷ್ಣ ಇನ್ನೊಂದು ಪ್ರಶ್ನೆ ಕೇಳ್ದ, ನಿದ್ದೆ ಮಾಡು ಅಂತೆಲ್ಲಮ್ಮ, ನಿದ್ರಾ ಕಾಂಬ. ರಾಜರು ಬಿಟ್ರೆ ಭಾಗವತ ಹೇಳೋರು ಮತ್ತೊಬ್ಬರಿಲ್ಲ. ಕೃಷ್ಣನ ಕತೆ ಕೇಳಬೇಕು, ಕೃಷ್ಣನ ಪೂಜೆಯನ್ನ ಮಾಡಿದ ರಾಜರ ಬಾಯಲ್ಲೇ ಕೇಳಬೇಕು. ಅವರಂತಾರೆ, ಕೃಷ್ಣನಿಗೆ ಅವರಮ್ಮ ಹೇಳಿದ್ಲಂತೆ ನಿದ್ದೆ ಮಾಡು. ಕೃಷ್ಣ ಅಂದ, ನಿದ್ರಾ ಕಾಂಬ. ಕೃಷ್ಣ ಕೇಳಬೇಕಾದ್ದೆ, ಯಾಕೆಂದ್ರೆ ಅವನಿಗೆ ಮಾಡೋ ಅಭ್ಯಾಸವೇ ಇಲ್ಲ ನಿದ್ದೆ. ಈಗ ನಮಗೆಲ್ಲ ನಿದ್ದೆ ಮಾಡು ಅಂತ ಹೇಳಬೇಕಾದ್ದೇ ಇಲ್ಲ. ಈ ಪುರಾಣಕ್ಕೆ ಬರೋರು ಬನ್ನಿ 6ರಿಂದ 7 ತನಕ ಬಂದು ಚೇರ್ ಮೇಲೆ ಕೂತು ನಿದ್ದೆ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆಲ್ಲ ಏನ್ ಬೇಕು, ಫ್ಯಾನ್ ಗೀನ್ ಎಲ್ಲ ಹಾಕಿರ್ತೀವಿ, ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ, ಆರಾಮ್, ಯಾರು ಕರಿಬೇಕೆ? ಹಾಗೆ ಪಾಪ ಬರೋರೆಲ್ಲ ಪುರಾಣ ಕೇಳಬೇಕು ಅಂತಾನೆ ಬಂದಿರ್ತಾರೆ, ಸರಿಯಾಗಿ ಕೂತು ಇರ್ತಾರೆ. ಅದು ಯಾವ ಮೂಮೆಂಟ್ ಅಲ್ಲಿ ಒಳಗೆ ಭಗವಂತ ಆಫ್ ಮಾಡಿಬಿಡ್ತಾನೋ ಮಾಡಿಬಿಡ್ತಾರೆ. ಕಡೆಗೆ ಯಾರೋ ಒಂದ್ಸತಿ ಚಪ್ಪಳೆ ಹೊಡೆದಾಗ ಇವರು ಎದ್ದು ಹೊಡೆದು ಬಿಡ್ತಾರೆ. ಯಾಕೆ ಹೊಡೆದ್ರು ಗೊತ್ತಿರಲ್ಲ, ಸುಮ್ಮನೆ ಏನೋ ಹೊಡೆದಿರ್ತಾರೆ ಒಟ್ಟು. ಕೃಷ್ಣ ಹೇಳ್ತಾನೆ, ಅವನ್ ಜನ್ಮದಲ್ಲೇ ನಿದ್ದೆ ಮಾಡಿದವ ಅಲ್ಲ. ಅದಕ್ಕೆ ಕೇಳ್ದ, ನಿದ್ರೆ ಅಂದ್ರೇನು ಅಂತ. ಇದು ಕೃಷ್ಣ ಅವ್ರ ಅಮ್ಮಂಗೆ ಕೇಳಿದ್ದಲ್ಲ,
ತುಂಬ ಜನ ಏನು ಅನ್ಕೊಂಡ್ಬಿಟ್ರು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ಯಶೋದೆ ಮನೇಲಿ ಇಷ್ಟು ಓಡಾಡ್ಕೊಂಡಿರ್ಬೇಕಾದ್ರೆ ಯಶೋದೆ ಏನು ಪುಣ್ಯ ಮಾಡಿರಬೇಕು, ಅವಳ ಉಪಾಸನೆ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಕೃಷ್ಣ ಎಲ್ಲ ಪ್ರಶ್ನೆ ಹಾಕ್ತಾ ಇದ್ದಾನೆ. ಕೃಷ್ಣ ಇದರಿಂದ ನಮಗಿನ್ನೊಂದು ತಿಳಿಸ್ತಾನೆ, ನೀವು ಯಾವುದೇ ಕರ್ಮ ಮಾಡುವಾಗ ಆ ಕರ್ಮದ ಮರ್ಮ ತಿಳಿದು ಮಾಡಿ. ಯೋಗ ಕರ್ಮಸು ಕೌಶಲಂ. ನೀವು ಕರ್ಮ ಮಾಡೋದು ತಪ್ಪಲ್ಲ, ಕರ್ಮದ ಹಿನ್ನೆಲೆ ಮರ್ಮ ತಿಳಿದು ಮಾಡಿ. ನಿದ್ದೆ ಮಾಡಿ, ಆದರೆ ಹೇಗೆ ಮಾಡಬೇಕು ತಿಳ್ಕೊಂಡು ಮಾಡಿ. ಏನೇ ಕರ್ಮ ಮಾಡಿದ್ರು ಆ ಎಲ್ಲ ಕರ್ಮ ಭಗವಂತನ ಆರಾಧನೆ ಆಗಬೇಕಾದ್ರೆ ಯಜ್ಞಾನುಸಂಧಾನವಾಗಿ ಮಾಡಬೇಕು. ಯಜ್ಞಾನುಸಂಧಾನ ಅಂತಂದ್ರೆ ಭಗವಂತನ ಅನುಸಂಧಾನ ಬೇಕು. ಹಾಗಾದ್ರೆ ಏನು ಮಾಡ್ಬೇಕು ತಿಳ್ಕೊಂಡು ಮಾಡ್ಬೇಕು. ಅದಕ್ಕೆ ಅವ್ರ ಅಮ್ಮಂಗೆ ಕೇಳ್ದ, ಅವ್ರಿವ್ರಿಗೆ ಕೇಳಲಿಲ್ಲ, ಅಮ್ಮಂಗೆ ಮೊದಲು ಕೇಳ್ದ. ನಿದ್ದೆ ಮಾಡು ಅಂತೆಲ್ಲ, ನಿದ್ದೆ ಅಂದ್ರೆ ಏನು ಅಂತ. ಅವಳು ಯಶೋದೆ ಏನು ಅನ್ಕೊಂಡ್ಲು, ಇದು ಆರ್ಡಿನರಿ ಮಗು ಅನ್ಕೊಂಡು ಅವಳಂದ್ಲು, ಕಣ್ಣು ಮುಚ್ಕೋ ಬರುತ್ತೆ ಅಂದ್ಲು. ನಮ್ಮಮ್ಮ ಎಲ್ಲ ನಮ್ಗೆ ಹೇಳಿದ್ದಷ್ಟೇ, ನಿದ್ದೆ ಏನು ಅಂತ ನಮ್ಮಮ್ಮನ ಕೇಳಿದ್ರೆ ಕಣ್ಣು ಮುಚ್ಕೋ ಬರುತ್ತೆ ಅಂತ ಹೇಳ್ತಿದ್ದಾಗೆ ಯಶೋದೆ ಕೂಡ ಹೇಳಿದ್ಲು, ನಿಮೀಲಿತಾಕ್ಷಿಯುಗಳಂ, ಕಣ್ಣು ಮುಚ್ಕೋ ಬರುತ್ತೆ ಅಂತ. ಕೃಷ್ಣ ಅಂದ, ನಾ ಕಣ್ಣು ಮುಚ್ಚಿದ್ರು ಅಟ್ಟೆ ಕಣ್ಣು ಬಿಚ್ಚಿದ್ರು ಅಟ್ಟೆ, ನಿದ್ದೆ ನಂಗೆ ಬರಲ್ಲ, ನಿದ್ದೆ ಅಂದ್ರೇನು ಸರಿಯಾಗಿ ಹೇಳು. ಅದಕ್ಕೆ ಅವನಂದ, ಪ್ರಾಜ್ಞಂ ಯದಾ ಲಿಂಗತಿ, ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನವೇ ನಿದ್ದೆ. ನೋಡಿ, ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಇಷ್ಟೇ ವ್ಯತ್ಯಾಸ. ದೊಡ್ಡವರು ಮಲಗದ ಮೇಲೆ ನಿದ್ದೆ ಬರುತ್ತೆ, ಚಿಕ್ಕವರು ನಿದ್ದೆ ಬಂದ ಮೇಲೆ ಮಲಗುತ್ತಾರೆ. ದೊಡ್ಡವರು ಎಷ್ಟೋ ಜನ ಮಲಗಿರ್ತಾರೆ, ಎಷ್ಟೋ ಹೊತ್ತಾದ್ಮೇಲೆ ಯಾವಾಗಲೂ ನಿದ್ದೆ ಬರುತ್ತೆ. ಅಂದರೆ ಪ್ರಾಜ್ಞನಾಮಕ ಪರಮಾತ್ಮ ಜೀವನ ಸ್ಪರ್ಶ ಮಾಡುವ ತನಕ ಆ ಜೀವನಿಗೆ ನಿದ್ದೆ ಬರೋದೇ ಇಲ್ಲ. ಮಕ್ಕಳು ನೋಡ್ಲಿಕ್ಕೆ ಹಠ ಮಾಡ್ತಾ ಇರುತ್ತೆ, ದೊಡ್ಡವ್ರು ಹೇಳ್ತಾರೆ ನಿದ್ದೆ ಬಂದ್ಬಿಟ್ಟಿದೆ ಮಲಗಿಸು ಅಂತ, ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ನಮ್ಮ ಕಣ್ಣು ಮುಚ್ಚಿದ ತಕ್ಷಣ ಬರೋದೇ ಇಲ್ಲ ದೊಡ್ಡವ್ರಿಗೆ. ಆ ಕೃಷ್ಣ ಪರಮಾತ್ಮನಿಗೆ ಹೇಳ್ತಾಳೆ ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನ. ಕೃಷ್ಣ ಮತ್ತೊಂದು ಪ್ರಶ್ನೆ ಕೇಳ್ದ. ನೋಡಿ, 3 ಪ್ರಶ್ನೆ. ನಿದ್ರೆ ಅಂದ್ರೇನು, ನಿದ್ರಾ ಕಾಂಬ, ಅದಕ್ಕೆ 2 ಉತ್ತರ, ಕಣ್ಣು ಮುಚ್ಕೋಬೇಕು ಮತ್ತೆ ನಿಮಗೆ ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನ. ಕೃಷ್ಣನ ಪ್ರಶ್ನೆ ಕೇಳ್ದ, ನಿದ್ದೆ ಮಾಡೋದ್ರಿಂದ ಫಲ ಏನು, ನಾವಿದನ್ನು ಜೀವನದಲ್ಲಿ ಹಾಕೋಬೇಕು. ಸಿಕ್ಕಾಗಿ ನಿದ್ದೆ ಮಾಡ್ತಾರೆ ಕೆಲವರು, ಆಫೀಸ್ಗೆ ಹೋಗಿ ನಿದ್ದೆ, BTS ಅಲ್ಲಿ ನಿದ್ದೆ, ಬಸ್ಸಲ್ಲಿ ನಿದ್ದೆ, ನಿದ್ದೆಯಿಂದ ಏನು ಪ್ರಯೋಜನ? ಆ ಕೃಷ್ಣ ಕೇಳ್ದ. ಅದಕ್ಕೆ ಅವರಮ್ಮ ಹೇಳಿದ್ರು, ಏನು ಹೊಟ್ಟೆಲ್ ತಿಂದಿರ್ತೀಯ, ವ್ರಜೇ ಜೀರ್ಣತಾಂ, ತಿಂದದ್ದು ಅರ್ಗತ್ತೆ ಅಂತ. ಕೃಷ್ಣ ಹಾಗೆ ಆಗಲಿ ಅಂತ ಹೇಳಿ ಮುದ್ರಿತಾತ್ಮನಯನ, ಕಣ್ಣು ಮುಚ್ಕೊಂಡು 2 ಕೈ ಹೀಗೆ ಅನ್ಕೊಂಡು, ಅಮ್ಮ ನೀ ಹೇಳಿದ್ ನಿಜ, ಕುಡಿದ ಹಾಲೆಲ್ಲ ಖಾಲಿ ಆಯ್ತು, ತಗೊಂಡ್ ಬಾ ಹಂಡೆ ಹಾಲು ಅಂದ. ಅದಕ್ಕೆ ಅವಳು ಅಂದ್ಲು, ನೀ ಕಣ್ಣು ಮುಚ್ಕೋಬೇಡ, ಏನು ಬೇಡಪ್ಪ, ಹಿಂಗೆ ಕಣ್ಣು ಮುಚ್ಚಿ ಹಾಲು ಕೊಡು ಅಂತ ಕೇಳೋದಾದ್ರೆ ಎಲ್ಲಿಂದ ತರಲಿ ಅಂತ. ಕೃಷ್ಣ ಮಾತ್ರ, ಅವನಿಗೆ ಮಾತ್ರ ನಿದ್ದೆ ಇಲ್ಲ. ಯಾಕಂದ್ರೆ ಪ್ರಸನ್ನ ತೀರ್ಥರು ವರ್ಣನೆ ಮಾಡ್ತಾರೆ, ನಿದ್ದೆ ನಾ ಮಾಡಲು ಎದ್ದಿರುವರು ಯಾರು. ನಾನೇನಾದರೂ ನಿದ್ದೆ ಮಾಡಿಬಿಟ್ಟೆ ಅಂದರೆ ಎದ್ದಿರೋರು ಯಾರಮ್ಮ? ಜಗತ್ತಲ್ಲಿ ನಿದ್ದೆ ಮಾಡದೇ ಇರತಕ್ಕಂಥ ವಸ್ತುಗಳು 2, ಒಂದು ಪರಾತ್ಪರ ವಸ್ತುವಾದ ಭಗವಂತ ಕೃಷ್ಣ, ಇನ್ನೊಂದು ಜೀವೋತ್ತಮರಾದ ವಾಯುದೇವರು. ಮಿಕ್ಕವರೆಲ್ಲ ನಿದ್ದೆ ಮಾಡ್ತಾರೆ. ಆ ನಿದ್ದೆ ಮಾಡುವಾಗ ಈ ನಮಗೆಲ್ಲ ಶೈಶವದಲ್ಲಿ ದೊಡ್ಡ ಅವಸ್ಥೆ ಅದು. ಏನೆಲ್ಲ ಕಡಿಯತ್ತೆ, ಏನೆಲ್ಲ ಮಾಡತ್ತೆ, ತಾಯಿ ನೋಡ್ಕೊಂಡ್ರೆ ಉಂಟು, ಇಲ್ಲದೇದಿರಿಲ್ಲ. ಯಾರು ಭಗವಂತನ ಈ ವ್ಯಾಪಾರವನ್ನು ಚೆನ್ನಾಗಿ ತಿಳಿದಿರ್ತಾರೆ ಅವ್ರಿಗೆ ಒಳ್ಳೆ ತಾಯಿ ಸಿಗ್ತಾಳೆ. ಆ ಒಳ್ಳೆ ತಾಯಿಯನ್ನು, ಒಳ್ಳೆ ತಂದೆ ತಾಯಿಗಳ ಮನೆಯಲ್ಲಿ ಹುಟ್ಟಬೇಕಾದ್ರೂ ನಮ್ಮದು ಎಷ್ಟೋ ಜನ್ಮದ ಪುಣ್ಯ ಇರಬೇಕು. ತದಾ ಆಮೇಲೆ ಶೈಶವ ಕಳೆದ ಮೇಲೆ ಜೀವನಿಗೆ ಪೌಗಂಡಾವಸ್ಥೆ ಅಂತ ಬರುತ್ತೆ. ಆಮೇಲೆ ಯೌವನ ಬರುತ್ತೆ. ತಥೋ ಯೌವನ ಮಾಸಾದ್ಯ ಯಾತಿ ಸಂಪದ ಮಾಸುರಿ, ಆಸುರಿ ಸಂಪತ್ತು ಬಂದ್ಬಿಡುತ್ತೆ. ಒಳ್ಳೆ ಯೌವನದಲ್ಲಿ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೊರಟು ಬಿಡ್ತಾನೆ. ಅನ್ನಮದ, ಅರ್ಥಮದ, ವೈಭವದ ಮದ, ರೂಪಮದ, ಸತ್ವದ ಮದ, ಧಾತ್ರಿವಶವಾದ ಮದ, ಇನ್ನು ತನಗೆದುರಿಲ್ಲ ಎಂದೆಂಬ ಮದದಿಂದ 1 2. ತದಾ ದುರ್ವ್ಯಸನಾಸಕ್ತೋ ನೀಚ ಸಂಗಪರಾಯಣ, ಅಯೋಗ್ಯರ ಸಹವಾಸ ಮಾಡ್ತಾನೆ. ಆ ಮಾಡೋದ್ರಿಂದ ಏನಾಗುತ್ತೆ, ಶಾಸ್ತ್ರವನ್ನ, ಸತ್ಪುರುಷರನ್ನ ದ್ವೇಷ ಮಾಡುವ ದುರ್ಬುದ್ಧಿ ಬಂದು ಕಾಮಲಂಪಟನಾಗಿ ಭಗವಂತನ ಇಚ್ಛೆಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಹೆಣ್ಣನ್ನ ಮೋಹಿಸಿ ಅವಳಲ್ಲೇ ಪ್ರಲೋಭಿತ ಪತತ್ಯಂದೇ ತಮಸ್ಯಗ್ನೌ ಪತಂಗವತ್. ದೀಪದ ಹತ್ರ ಹೋದ್ರೆ ನನ್ನ ರೆಕ್ಕೆ ಸುಡತ್ತೆ, ನನ್ನ ದೇಹವೇ ಹೋಗುತ್ತೆ ಅಂತ ಗೊತ್ತಿದ್ರು ಹುಳ ಹೇಗೆ ಹೋಗಿ ಹೋಗಿ ಅಲ್ಲೇ ಬಿದ್ದು ಹಾಳಾಗತ್ತೋ ಹಾಗೆ ಮನುಷ್ಯ ಹೋಗಿಬಿಡ್ತಾನೆ. ಅನ್ಯಾಯವಾಗಿ ಜಾತಿ ಶತೇಷು ಲಭತೆ ಭುವಿ ಮಾನುಷತ್ವಂ ತತ್ರಾಪಿ ದುರ್ಲಭತರಂ ಕಲುಬೋ ದ್ವಿಜತ್ವಂ. ಪಶು ಪಕ್ಷಿ ಕ್ರೀಟ ಕಿಮಿ ಇವೇ ಮೊದಲಾಗಿರ್ತಕ್ಕಂಥ ಅನೇಕ 100 ಜಾತಿಗಳಲ್ಲಿ ಹುಟ್ಟಿದ ಮೇಲೆ ಕಡೆಗೆ ಮನುಷ್ಯ ಜನ್ಮ ಬರುತ್ತಂತೆ. ಅದರಲ್ಲೂ ಬ್ರಾಹ್ಮಣನಾಗಿ ಹುಟ್ಟತಕ್ಕಂಥದ್ದು ಬಹಳ ಕಷ್ಟ. ಅದರೊಳಗೂ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ,
ಅದರಲ್ಲಿಯೂ ಕೂಡ ಮರುತನ ಮತ ಪೊಂದುವುದು ದುರ್ಘಟ, ಕೇಳೆಲವೋ ಮರ್ಕಟ. ಮಧ್ವಾಚಾರ್ಯರ ಮನೆಯಲ್ಲಿ ನಾವು ಹುಟ್ಟಿದ್ದೇವೆ ಅಂದರೆ ಎಷ್ಟು ಜನ್ಮದ ಪುಣ್ಯ. ಪ್ರಾಚೀನಾರ್ಚಿರಣ ಪುಣ್ಯೋ, ನಮ್ಮ ಹಿರಿಯರು ಮಾಡಿದ ಪುಣ್ಯ ಪ್ರಭಾವದಿಂದ ಮುದ್ರೆಗೋಪ್ಚನದ ಮನೇಲಿ ಹುಟ್ಟಿದೀವಿ. ಮುದ್ರೆಗೋಪ್ಚನ ಇದ್ರೂ ಕೆಲವ್ರ ಮನೇಲಿ ಅದು ವರ್ಷಕ್ಕೆ 2 ಸತಿ ಹಾಕ್ತಾರೆ. ಅಪ್ಪನ ತಿಥಿ ಅಮ್ಮನ ತಿಥಿ. ಅವ್ರು ಹಾಕಿರೋದು ನೋಡಿದ್ರೆ ಗೊತ್ತಾಗತ್ತೆ ಮುದ್ರೆಗೋಪ್ಚನ ವರ್ಷಕ್ಕೆ 2 ದಿವಸ ತೆಗೆದಿದ್ದಾರೆ ಅಂತ. ಅದು ಪ್ರಯೋಜನ ಇಲ್ಲ. ಒಳ್ಳೆಯವರ ಮನೆಯಲ್ಲಿ ಹುಟ್ಟಿ ಸಚ್ಚಾಸ್ತ್ರವನ್ನು ಓದುವಂತಹ ಯೋಗ್ಯತೆಯನ್ನು ಭಗವಂತ ಕೊಟ್ಟಿದ್ದಾನೆ ಅಂದರೆ ಅದು ಎಷ್ಟೋ ಜನ್ಮದ ಪುಣ್ಯ. ತತಸ್ಥಂ ವೃದ್ಧತಾಂ ಪ್ರಾಪ್ಯ ಮಹಾವ್ಯಾಧಿ ಸಮಾಕುಲಃ. ಹೀಗೆ ಕಳೆದು ಹೆಂಡತಿ ಮಕ್ಕಳು ಮನೆ ಮಠ ಇದರೊಳಗೆ ಕಳೆದು ಅವನಿಗೂ ಒಂದು ದಿವಸ ವೃದ್ಧಾಪ್ಯ ಬಂದೇ ಬರುತ್ತೆ. ದಿನಾ ಕನ್ನಡಿ ನೋಡ್ತಾ ಇರುವಾಗ ಒಂದಿನ ಅವನಿಗೆ ಇದ್ದಕ್ಕಿದ್ದಾಗೆ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ಕರಿ ಕೂದಲು ಮಧ್ಯೆ ಒಂದು ಬಿಳಿ ಕೂದಲು ನೋಡ್ಬಿಡ್ತಾನೆ. ತನಗೆ ಬಂತು ಇನ್ಯಾರಿಗೂ ಇಲ್ಲ ಅನ್ಕೊಂಡು ಅದನ್ನೇನೋ ಕಲರ್ ಮಾಡ್ಕೊಳ್ಳಿಕ್ಕೆ ಹೋಗಿ ಅದು ಹಂಗೆ ಕಂಟಿನ್ಯೂ ಮಾಡಿ ಇನ್ನೇನೋ ಅವ್ಯವಸ್ಥೆ ಆಗಿ ವೃದ್ಧಾಪ್ಯ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ. ಆದರೆ ಅಷ್ಟರೊಳಗೆ ದಾಸರು ಹೇಳ್ತಾರೆ, ಮುಪ್ಪು ಬಂದಿತಲ್ಲ ತಪ್ಪದೆ ಪಾಯಸ ಉಣಲಿಲ್ಲ, ತುಪ್ಪದ ಬಿಂದಿಗೆ ಈ ಜನ್ಮ ಈ ದೇಹ ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ಅಂಧನ್ ತಮಸ್ಸಿನಲ್ಲಿ ದೊಪ್ಪನೆ ಬಿತ್ತಲ್ಲ. ಮಾಡು ಸಿಕ್ಕದಲ್ಲ. ಮಾಡು ಅಂದ್ರೆ ಮೆಟ್ಲು, ಮೆಟ್ಲು ಅಂದ್ರೆ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಆತ್ಮನಿವೇದನ 9 ಮೆಟ್ಲು. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು, ಗೂಡು ಮುಕ್ತಿ ಭಕ್ತಿಯ ಮುಕ್ತಿ. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಜೋಡು ಹೆಂಡಿರಂಜಿ, ಈ ಜೀವನಿಗೆ 2 ಹೆಂಡತಿ ಅಂದ್ರೆ ಮದುವೆ ಮಾಡ್ಕೊಂಡವರಲ್ಲ. ನಾವು ಎಲ್ಲೋದ್ರೂ ನಮ್ಮ ಹಿಂದಿಂದೇ ಬರ್ತಾರೆ. ಅವ್ರು ಯಾರಂದ್ರೆ ಜೀವೋತ್ತಮರಾದ ವಾಯುದೇವರು, ಸರ್ವೋತ್ತಮನಾದ ಭಗವಂತ, ಅವನೇ ನಮ್ಮ ಹೆಂಡತಿ. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಜೋಡು ಹೆಂಡಿರಂಜಿ ಓಡಿ ಹೋಗುವಾಗ ಈ ಗೋಡೆ ಬಿದ್ದು ಬಯಲಾಯಿತಲ್ಲ. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಮುಪ್ಪು ಬಂದಿತಲ್ಲ ತಪ್ಪದೆ ಪಾಯಸ. ಪಾಯಸ ಅಂದ್ರೆ ಏನು? ಅಕ್ಕಿ ಕಡಲೆ ಬೆಳೆ ಶಾವಿಗೆ ಈ ಪಾಯಸ ಹೇಳಿಲ್ಲ. ರಾಮನಾಮ ಪಾಯಸ. ರಾಮ ಅಂದ್ರೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರ. ರಾಮನಾಮ ಅಂದ್ರು ಒಂದೇ, ವಿಷ್ಣು ಸಹಸ್ರನಾಮ ಅಂದ್ರು ಒಂದೇ. ವಿಷ್ಣು ಸಹಸ್ರನಾಮ ಅಂದ್ರೆ ಮಹಾಭಾರತ, ಮಹಾಭಾರತ ಅಂದ್ರೆ ಪಂಚಮ ವೇದ. ವೇದಾಂತವನ್ನ ತಿಳಿಯಲಿಲ್ಲ. ಮುಪ್ಪು ಬಂದಿತ್ತಲ್ಲ ತಪ್ಪದೆ ಪಾಯಸ ಉಣಲಿಲ್ಲ. ಪಾಯಸ ಉಣ್ಲಿಕ್ಕೆ ಇಂಥ ಒಳ್ಳೆ ದೇಹ ಭಗವಂತ ಕೊಟ್ಟಿದ್ದ. ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ಅಂತ ದೊಡ್ಡದಾಗಿರ್ತಕ್ಕಂಥ ಜನ್ಮ ಮತ್ತೆ ಸಿಗಲ್ಲ. ದೊಪ್ಪನೆ ಅಂತಾರೆ. ಏನಂದ್ರೆ 24 ಸ್ಟೋರಿ ಬಿಲ್ಡಿಂಗ್ ಅಲ್ಲಿ ಮನುಷ್ಯ ಹತ್ತುವಾಗ 2ನೇ ಸ್ಟೋರಿಯಿಂದ ಬಿದ್ರೆ ಬರೀ ಮೂಳೆಗಳೇ ಮುರಿಬಹುದು. 24ನೇ ಬಿದ್ರೆ ಈಗ ನಾವಿರೋದು 2ನೇ ಮೆಟ್ಲು 3ನೇ ಮೆಟ್ಲು ಅಲ್ಲ, ನಾವಿರೋದು ಕಡೇದು 98ನೇ ಮನೆ ನಾವಿರ್ತಕ್ಕಂಥದ್ದು. ಇನ್ನು 2 ಹರಿಸರ್ವೋತ್ತಮ ವಾಯುಜೀವೋತ್ತಮ 2 ತತ್ವಜ್ಞಾನ ಬಲ ಮಾಡ್ಕೊಂಡ್ರಿ ಅಂತಾದ್ರೆ ಉದ್ಧಾರ ಆಗಿಬಿಡ್ತೀರಿ. ನೀವೇನಾರು ಇಲ್ಲಿ ತಪ್ಪು ತಿಳುವಳಿಕೆ ಮಾಡು, ರಾಮನಾಮ ಪಾಯಸವನ್ನ ಕುಡಿಲಿಲ್ಲ, ಭಗವಂತನ ತತ್ವಜ್ಞಾನವನ್ನ ಈ ಜನ್ಮದ ಸಾರ್ಥಕ್ಯವನ್ನಾಗಿ ಪಡಿಲಿಲ್ಲ ಅಂದ್ರೆ ಅಂದಂತಮ ಪ್ರವಿಶಂತೆಯೇ ಅವಿದ್ಯಾಂ ಉಪಾಸತೆ. ಅಂದಂತಮಸ್ಸಲ್ಲಿ ಬಿದ್ದು ಹೋಗ್ಬಿಡ್ತಾನೆ. ತತಸ್ಥಾಂ ವೃದ್ಧತಾಂ ಪ್ರಾಪ್ಯ ಮಹಾವ್ಯಾಧಿ ಸಮಾಕುಲಃ. ಮೃತ್ಯುಂ ಪ್ರಾಪ್ಯ ಮಹದ್ದುಃಖಂ ನರಕಂ ಯಾತಿ ಪೂರ್ವವತ್. ಮತ್ತೆ ಗೈನು ಅದೇ ನರಕಕ್ಕೆ ಹೋಗ್ತಾನೆ. ಕೆಲವರೇನೋ ಭಾರಿ ಆಡ್ತೀನಿ ಅಂತ ಹೇಳಿ ನೀವು ನೋಡಬಹುದು, ಕೆಲವರು ಹಿಂಗೆಲ್ಲ ಅನ್ಕೊಂಡು ಕ್ರಿಕೆಟಲ್ಲಿ ಬರ್ತಾರೆ, ಮೊದಲನೇ ಬಾಲ್ಗೆ ಬೋರ್ಡ್ ಆಗಿ ಮತ್ತೆ ಪೆಬಿಲಿಯನ್ ಕೊಟ್ಟೋಗ್ತಾರೆ. ಹಾಗೆ ಕೆಲವರೇನೋ ಭಾರಿ ಮಾಡ್ತೀವಿ ಅಂತ ಮಾಧ್ವ ಜನ್ಮ ದೇವರು ಕೊಟ್ರೆ ಏನಿಲ್ಲ, ಪೆಬಿಲಿಯನ್ಗೆ ಹೋದಾಗ ಮತ್ತೆ ನರಕಕ್ಕೆ ಹೋಗಿ ಕೂತು ಬಿಡ್ತಾನೆ. ಇಷ್ಟೆಲ್ಲ ಹೇಳಿದಾಗ ಅವನು ಕೇಳ್ತಾನೆ, ಗರುಡ ಸ್ವಾಮಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಡಬೇಕು. ಏನಂದ್ರೆ ಇದು ನನ್ನ ಸಲುವಾಗಿ ಕೇಳಲ್ಲ ಅಂತ ನೋಡಿ. ಜನಾನಾಂ ಉಪಕಾರಾರ್ಥಂ ಪುನಃ ಪ್ರಪ್ರಚ್ಛ ಕೇಶವಂ. ಸಜ್ಜನರಿಗೆ ಉಪಕಾರ ಆಗುವ ಸಲುವಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ, ದಯಮಾಡಿ ಅನುಗ್ರಹ ಮಾಡು. ಕೃತ್ವಾ ಪಾಪಾನಿ ಮನುಜಾ ಪ್ರಮಾದಾತ್ ಬುದ್ಧಿತೋಪಿ ವಾ ನಯಾಂತಿ ಯಾತನಾ ಯಾಮ್ಯಾಹ ಕೇನೋಪಾಯೇನ ಕಥ್ಯತಾಂ. ಜನ ಪಾಪ ಮಾಡ್ತಾರೆ. ಪಾಪ ಮಾಡಲಿಕ್ಕೆ 2 ಕಾರಣ. ಒಂದು ತಿಳಿದು ಮಾಡ್ತಾರೆ, ಒಂದು ತಿಳಿಯದೆ ಮಾಡ್ತಾರೆ. ತಿಳಿದು ಮಾಡಿದ ಪಾಪ ಜ್ಞಾತಾಜ್ಞಾತ ಕೃತ ದೋಷ ಅಂತ ಹೇಳ್ತಾರೆ ನೋಡಿ. ತಿಳಿದೇ ಮಾಡಿದ ಪಾಪ, ಏನೇ ಪಾಪ ಮಾಡಿದ್ರೂ ಕೂಡ ಯಮನ ಯಾತನೆ ಅವ್ರಿಗಾಗಬಾರ್ದು.
ಹಾಗಾಗ್ಬೇಕಾದ್ರೆ ಏನಾರು ಉಪಾಯ ಇದ್ರೆ ಹೇಳು ಅಂತಾನೆ ಗರುಡ. ನೋಡಿ ನಮ್ಮ ಪಾರ್ಟಿ ಗರುಡ ಇದ್ದದ್ದಕ್ಕೆ ನಾವು ಬದುಕಿದ್ವಿ. ಕೃಷ್ಣಂಗೆ ನಮಸ್ಕಾರ ಮಾಡಿದ್ಮೇಲೆ, ವಾಯುದೇವರಿಗೆ ನಮಸ್ಕಾರ ಮಾಡಿದ್ಮೇಲೆ ಗರುಡಂಗೆ ನಮಸ್ಕಾರ ಮಾಡಲೇಬೇಕು. ಮೋಕ್ಷ ಕೊಡುವ ಮುಖ್ಯ ದೇವತೆ ಕೃಷ್ಣ ಮೋಕ್ಷ ಕೊಡಬೇಕಾದ್ರೆ ನಮ್ಮ ಜೀವನ ಯಜ್ಞದ ಫೈಲ್ಗೆ ಸೈನ್ ಮಾಡಬೇಕಾದವರು ಬಲಗಡೆ ಇರ್ತಕ್ಕಂಥ ವಾಯುದೇವರು. ಅವರು ಸೈನ್ ಮಾಡಬೇಕಾದ್ರೆ ಗರುಡ ಹೇಳಿದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಹಾಗಾದ್ರೆ ಈ 3 ಜನ ನಮ್ಗೆ ಇಲ್ಲಿಗೆ ಬಂದ್ಬಿಟ್ರೆ, ಉಡುಪಿಗೆ ಬಂದ್ರೆ 3 ಜನ ಸಿಗ್ತಾರೆ ನೋಡಿ. ಆ ಕಡೆ ಗರುಡರು, ಈ ಕಡೆ ಪ್ರಾಣದೇವರು, ಮಧ್ಯದಲ್ಲಿ ಕೃಷ್ಣ ಪರಮಾತ್ಮ. ಗರುಡ ನಮ್ಮ ಸಲುವಾಗಿ ಕೇಳ್ತಾ ಇದ್ದಾನೆ, ಎಷ್ಟೇ ಪಾಪ ಮಾಡಿದ್ರೂ ಕೂಡ ನರಕಕ್ಕೆ ಹೋಗಬಾರ್ದು, ಯಮನ ಯಾತನೆ ಆಗಬಾರ್ದು, ಇಂಥದ್ದೇನಾದ್ರೂ ಉಪಾಯ ಇದ್ರೆ ಹೇಳು ಅಂದಾಗ ಹೇಳ್ತಾರೆ ಕೃಷ್ಣ, ಉದ್ಧರಾರ್ಥಂ ವದ ಸ್ವಾಮಿನ್ ಪುರಾಣಾರ್ಥ ವಿನಿಶ್ಚಿತಂ ಉಪಾಯಂ ಯೇನ ಮನುಜಾಹ ಸದ್ಗತಿಂ ಯಾಂತಿ ಮಾಧವ. ಹೇ ಕೃಷ್ಣ, ಏನು ಮಾಡಿದ್ರೆ ಮನುಷ್ಯ ಉದ್ಧಾರ ಆಗ್ತಾನೆ ಅದನ್ನು ಹೇಳು. ಯಾಕೆಂದ್ರೆ ಈ ಪುರಾಣದಲ್ಲೇ ಕೆಲವು ಕರ್ಮ ಮಾಡಿದ್ರೆ ಈ ಫಲ ಫಲ ಅಂತ ಹೇಳುತ್ತೆ. ಮತ್ತೆ ಯಾರು ಏನೇ ಮಾಡಲಿಕ್ಕೂ ನಿನ್ನ ಇಚ್ಛೆನೇ ಕಾರಣ. ದಾಸರಂತಾರೆ ನೋಡಿ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಎಲ್ಲ ನೀನೇ ಮಾಡಿಸೋದು ಅಂತನು. ಹೀಗಾಗಿ ತಿಳಿದೇನೋ ಎಷ್ಟೆಲ್ಲ ಅಪರಾಧಗಳನ್ನು ಮನುಷ್ಯ ಮಾಡಿದ್ರೂ ಕೂಡ ಅವನು ಯಮನ ಯಾತನೆಯನ್ನ ಹೊಂದಬಾರದು ಅಂತಾದ್ರೆ ಏನು ಮಾಡ್ಬೇಕು ಹೇಳು ಅಂದಾಗ ಭಗವಂತ ಹೇಳ್ತಾ ಇದ್ದಾನೆ, ದುರ್ಗತಿ ಕಥಿತಾ ಪೂರ್ವಂ ಅಪುತ್ರಾಣಾಂಚ ಪಾಪಿನಂ. ಇದುವರೆಗೆ ನಾನೇನು ದುರ್ಗತಿಯನ್ನ, ಯಮನ ಯಾತನೆಯನ್ನೆಲ್ಲ ಹೇಳಿದೆ, ಇದು ಯಾರಿಗೆ? ಮಕ್ಕಳಿಲ್ಲದ ಪಾಪಿಗಳಿಗೆ ಆಗತ್ತೆ. ಇದ್ರಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಬೇಕು. ಮಕ್ಕಳಿಲ್ಲದೆ ಇದ್ದವ್ರಿಗೆಲ್ಲ ದುರ್ಗತಿ ಅಂತೇನಿಲ್ಲ. ಮುಂದೆ ಅದೇ ಒಂದು ಕಥೆನೂ ಹೇಳ್ತಾರೆ. ಮಕ್ಕಳು ಬೇಕು, ಆದರೆ ಮಕ್ಕಳಿಂದಲೇ ಗತಿ ಅಲ್ಲ. ಕನಕದಾಸರಂತಾರೆ, ಸುತನಿಂದ ಗತಿ ಉಂಟೆ ಅರಿತವರು ಹೇಳಿ. ಸುತನಿಂದ ಗತಿ ಅಂತಲ್ಲ, ಆದರೆ ಸುತನೂ ಬೇಕು. ಅದ್ರಲ್ಲಿ ಹೇಳ್ತಾ ಇದ್ದಾನೆ, ಯಾರಿಗೆ ಉತ್ತಮ ಮಕ್ಕಳಿದ್ದಾರೆ ಅವರು ಉತ್ತಮವಾದ ಲೋಕವನ್ನೇ ಕೊಡಿಸ್ತಾರೆ. ಪುತ್ರ ಜನ್ಮ ವಿರೋಧ ಸ್ಯಾದ್ಯದಿ ಕೇನಾಪಿ ಕರ್ಮಣ ತದಾ ಕಶ್ಚಿದುಪಾಯೇನ ಪುತ್ರೋತ್ಪತ್ತಿಂ ಪ್ರಸಾದೇತ್. ಏನಾದರೂ ಪೂರ್ವ ಜನ್ಮದ ಪಾಪಕರ್ಮ ನಿಮಿತ್ತವಾಗಿ ಪಿತೃಶಾಪದಿಂದಲೋ ಸರ್ಪದೋಷಾದಿಗಳಿಂದಲೋ ಕಾಳಸರ್ಪಯೋಗದಿಂದಲೋ ಯಾವುದಾದರೂ ಒಂದು ದೋಷದಿಂದ ಜಾತಕದಲ್ಲಿ ಮಕ್ಕಳಾಗೋಲ್ಲ ಅನ್ನೋದಿದ್ರೆ ಉಪಾಯವನ್ನ ಮಾಡಿ, ಶಾಸ್ತ್ರದಲ್ಲಿ ಹೇಳಿದ ಕ್ರಮಗಳನ್ನು ಮಾಡಿ ಮಕ್ಕಳನ್ನ ಪಡಿಬೇಕಂತೆ. ಏನು ಮಾಡಬೇಕು ಅಂತಾನೆ ವೇದವ್ಯಾಸ ದೇವರು ಹೇಳ್ತಾರೆ, ಹರಿವಂಶ ಕಥಾಂ ಶ್ರುತ್ವ ಶತಚಂಡೀ ವಿಧಾನತಃ ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ಪುತ್ರ ಮುತ್ಪಾದಯೇತ್ ಸುಧೀ. ಹರಿವಂಶದ ಪುರಾಣವನ್ನು ಶ್ರವಣ ಮಾಡಬೇಕಂತ. ಮಕ್ಕಳಿಲ್ಲದೆ ಇದ್ದವರು ಒಳ್ಳೆ ಸತ್ಪುತ್ರರಿಗಾಗಿ ಹರಿವಂಶವನ್ನು ಶ್ರವಣ ಮಾಡಬೇಕಂತೆ. ಕೆಲವರಂತಾರೆ, ನಾವೇನು ಹರಿವಂಶ ಕೇಳಲಿಲ್ಲ, ಏನಾಗಿಲ್ಲ, ಒಂದು 4-5 ಗುಂಡ್ಕಲ್ಲಾದಂಗೆ ಆಗಿಲ್ವೇ ಅಂತ. ಅವೆಲ್ಲ ಗುಂಡ್ಕಲ್ ಥರ ಇರ್ತವೆ ವಿನಃ ಸದ್ಭಕ್ತರಾಗಲ್ಲ. ಭಗವಂತನ ಭಕ್ತರಾದ ಮಕ್ಕಳಾಗಬೇಕಾದ್ರೆ ಇದೇ ದಾರಿ ನೀ ನಡಿ, ಈ ದಾರಿಲಿ ಹೋದ್ರೆ ಒಳ್ಳೆ ಮಕ್ಕಳು, ಸದ್ಭಕ್ತರು, ಸತ್ಪ್ರಜೆಗಳು, ಭಗವಂತನ ಭಕ್ತರು ಹುಟ್ಟುತ್ತಾರಂತ. ಶತಚಂಡೀ ಯಾಗ ಮಾಡಬೇಕು. ಇಲ್ಲ ಅಂದ್ರೆ ರುದ್ರದೇವರ ಆರಾಧನೆ ಮಾಡಬೇಕಂತ. ರುದ್ರದೇವರ ಆರಾಧನೆ ಮಾಡಿದರೂ ಕೂಡ ಒಳ್ಳೆ ಹರಿಭಕ್ತನಾದ ಮಗ ಹುಟ್ಟುತ್ತಾನೆ. ಪುನ್ನಾಮ ನರಕಾದ್ಯಸ್ಮಾತ್ ಪಿತರಂ ತಾರತೆ ಸುತಃ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭುವ. ಬ್ರಹ್ಮದೇವರೇ ಹೇಳ್ತಾರೆ, ಮಗ ಅಂತ ಯಾರನ್ನ ಕರಿಬೇಕು? 3 ಗುಣ ಯಾರಲ್ಲಿರುತ್ತೆ ಅವನ ಮಗ ಅಂತ. ಮಗನಲ್ಲಿ ಗುಣ ಇದ್ರೆ ಮಗ, ಗುಣ ಇಲ್ಲದೆ ಇದ್ದವ ನೊಗ ಅಂದ್ರೆ ಎತ್ತಿನ ಮೇಲೆ ಹಾಕಿರ್ತಾರಲ್ಲ ಭಾರ, ಈ ಕಡೆ ಒಂದೆತ್ತು ಆ ಕಡೆ ಒಂದೆತ್ತು, ಅದರ ಮೇಲೊಂದು ಭಾರವಾದ ಮರ, ಹಾಗೆ ಅಪ್ಪ ಅಮ್ಮನ ಮೇಲೆ ತನ್ನ ಜೀವನದ ಭಾರವನ್ನು ಹಾಕಿದ್ದಾನೆ ಅವನ ನೊಗ. ಗುಣ ಇದ್ರೆ ಮಗ. ಏನ್ ಗುಣ ಇರಬೇಕು? ಜೀವಿತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಂ ಗಯಾಯಾಂ ಪಿಂಡದಾನೇನ ತ್ರಿಭಿಹಿ ಪುತ್ರಸ್ಯ ಪುತ್ರತ. ಮಗ ಅಂತ ಕರೆಸ್ಕೊಳ್ಬೇಕಾದ್ರೆ 3 ಇರ್ಬೇಕಂತ. ಒಂದು, ಬದುಕಿದ್ದಾಗ ತಂದೆ ತಾಯಿ ಮಾತನ್ನ ಮೀರಬಾರ್ದು. ಇನ್ನೆರಡನೇದು ಪ್ರತ್ಯಬ್ಧಂ ಭೂರಿ ಭೋಜನಂ, ಪ್ರತಿ ವರ್ಷ ತಂದೆ ತಾಯಿಗಳ ಸ್ಮರಣೆ ಮಾಡಿ ಉತ್ತಮ ಕಲ್ಪದಲ್ಲಿ ಶ್ರಾದ್ದವನ್ನ ಮಾಡ್ತಕ್ಕಂಥದ್ದು. ಕೆಲವರು ಶ್ರಾದ್ದ ಮಾಡಿದ ತಕ್ಷಣ ಸದ್ಯ ಮುಗಿತಪ್ಪ ಅಂತಾರೆ. ಏನೋ ಇವ್ರ ತಲೆ ಮೇಲೆ ದೊಡ್ಡ ಚಪ್ಪಡಿ ಇಟ್ಟಾಗೆ ಲಕ್ಷಾಂತರ ರೂಪಾಯಿ ಅಪ್ಪ ಆಸ್ತಿ ಕೊಟ್ಟು ಹೋಗಿರ್ತಾನೆ, ಇವನು 100-200 ಖರ್ಚು ಮಾಡಿಬಿಟ್ಟು ನನ್ನ ಸಮ ಯಾರು ಅಂತ ಬಡ್ಕೋತಿರ್ತಾನೆ. ತಂದೆ ತಾಯಿಗಳ ಶ್ರಾದ್ದ ಅಂದ್ರೆ ಹಿಂದಿನೆಲ್ಲ ತಿಂಗಳುಗಟ್ಟಲೆ ಬಹಳ ಕಾತುರದಿಂದ ಕಾದಿದ್ದು, ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಿದ್ರು. ಈಗ ಅದೇನಿಲ್ಲೇ ಇಲ್ಲ. ಶ್ರದ್ಧೆ ಇಲ್ಲದ ಶ್ರಾದ್ದ
ಅದು ಪಿತೃಗಳಿಗೆ ತೃಪ್ತಿ ಆಗೋಲ್ಲಂತ. ಹೀಗಾಗಿ ಪ್ರತಿ ವರ್ಷ ಭೂರಿ ಭೋಜನ ಮಾಡ್ತಕ್ಕಂಥದ್ದು. ಆಮೇಲೆ ಒಮ್ಮೆಯಾದರೂ ತಂದೆ ತಾಯಿಗಳನ್ನು ಉದ್ದೇಶ ಮಾಡಿ ಗಯಾ ಒಳಗೆ ಪಿಂಡ ಪ್ರದಾನ ಮಾಡಿದರೆ ಅವನು ಮಗನಾಗಿ ಹುಟ್ಟದ್ದು ಸಾರ್ಥಕ. ಆ ನಿಟ್ಟಿನಲ್ಲಿ ಒಂದು ಮಾತು ಹೇಳುತ್ತೆ, ನೇಷ್ಟವ್ಯ ಬಹವಾ ಪುತ್ರ, ಯೇಷ್ಟವ್ಯ ಬಹವಾ ಪುತ್ರ ಯದ್ಯೇಕೋಪಿ ಗಯಾಂ ವ್ರಜೇತ್, ನೇಷ್ಟವ್ಯ ಬಹವಾ ಪುತ್ರ ಯದ್ಯೇಕೋಪಿ ಸುರಾಂ ಪಿಬೇತ್. ಬಹಳ ಮಕ್ಕಳನ್ನ ಹಡೀರಿ, ಇರಲಿ. ಒಂದು ಹಿಂದೆಲ್ಲ ಮದುವೆ ಆದ ತಕ್ಷಣ ಒಂದು ವೇದ ಮಂತ್ರ ಇದೆ, 10 ಮಕ್ಕಳನ್ನ ಹಡಿ, ಗಂಡನನ್ನ 11ನೇ ಮಗುವನ್ನಾಗಿ ನೋಡ್ಕೋ ಅಂತ, ಅಷ್ಟು ಚೆನ್ನಾಗಿ ನೋಡ್ಕೋ ಅಂತ. ಪತಿ ಮೇಕಾದಶಂಕೃದಿ, 10 ಮಕ್ಕಳಿರ್ಬೇಕಂತ. 10 ಮಕ್ಕಳು ಯಾಕೆ? ಯಾಕಂದ್ರೆ ಒಬ್ಬನಾದ್ರೂ ಹೋಗಿ ಗಯ ಒಳಗೆ ನಿಮ್ಮ ಹೆಸರಳಿ ಪಿಂಡ ಪ್ರದಾನ ಮಾಡ್ತಾನೆ ಅಂತ. ಈಗ ನೋಡಿ, 10 ಮಕ್ಕಳನ್ನ ಒಂದು ತಾಯಿ ಒಂದೇ ತೆರನಾದ ಪ್ರೀತಿಯಿಂದ ಸಾಕ್ತಾಳಂತೆ. ಆದ್ರೆ 10 ಮಕ್ಕಳು ಸೇರಿ ಒಂದ್ ತಾಯಿನ ಸಾಕೋದು ಬಹಳ ಕಷ್ಟ. ಕೆಲವರು ಇರ್ತಾರೆ 3 ಮಕ್ಕಳಿರ್ತಾರೆ, 3 ತಿಂಗಳು ಹಂಚ್ಕೊಂಡ್ಬಿಡ್ತಾರೆ. ಇನ್ನು 1 ತಿಂಗಳು 2 ತಿಂಗಳು ಉಳಿದ್ರೆ ಏನ್ ಮಾಡೋದು ಅಂದ್ರೆ ಬಸ್ ಸ್ಟಾಪಲ್ಲೇ ನಿಲ್ಸೋಗ್ಬಿಡ್ತಾರೆ. ಕೆಲವು ಫೋನ್ ಮಾಡ್ತಾರೆ, ಅಮ್ಮನ ಬಸ್ ಸ್ಟಾಪಲ್ಲಿ ಬಿಟ್ಟಿದ್ದೀನಿ, ಬಂದು ಕರ್ಕೊಂಡು ಹೋಗು ಅಂತ. ಇಂಥ ದರಿದ್ರ ಮಕ್ಕಳು ಬೇಕಾಷ್ಟು ಜನ ಭೂಮಿ ಮೇಲೆ ಇದ್ದಾರೆ. 10 ಮಕ್ಕಳನ್ನ ತಾಯಿ ಚೂರು ವ್ಯತ್ಯಾಸ ಇಲ್ಲದ ಹಾಗೆ ನೋಡ್ಕೊಳ್ತಾರಂತ. 10 ಮಕ್ಕಳು ಸೇರಿ ಒಂದು ತಾಯಿ ಆ ವಯಸ್ಸಾದ ಕಾಲಕ್ಕೆ ಇಷ್ಟು ಅನ್ನ ತಿಂದ್ರೆ ಹೆಚ್ಚು, ಉಟ್ಕೊಂಡ್ರೆ ಒಂದು ಸೀರೆ ಕೊಟ್ರೆ ಹೆಚ್ಚು, ಇಲ್ಲದೆ ಅವೇನು ಜರ್ತಾರಿ ಕೇಳಲ್ಲ, ರೇಷ್ಮೆ ಕೇಳಲ್ಲ, ಏನು ಕೊಡದೆ ಇರ್ತಕ್ಕಂಥ ಅನಾಥಾಶ್ರಮಕ್ಕೆ ಬಿಟ್ಟರೆ ಕೆಟ್ಟ ಎಷ್ಟೋ ಮಕ್ಕಳಿದ್ದಾರೆ. ಆದರೆ ಇದ್ರೊಳಗೆ ನಾವು ಇನ್ನೊಂದು ತಿಳ್ಕೊಳ್ಬೇಕಾದ್ದೇನೆಂದ್ರೆ, ಈಗಿನ ಅಡ್ವಾನ್ಸ್ ಟೆಕ್ನಾಲಜಿ ಮುಂದುವರೆದ ಜನಾಂಗ ಏನು ಮಾಡುತ್ತೆ ಅಂದರೆ, ಮಕ್ಕಳು ಹುಟ್ಟಿದ ತಕ್ಷಣ ಮಕ್ಕಳನ್ನು ಮನೆಯಿಂದ ಆಚೆ ಹಾಕ್ತಾರೆ. ಹುಟ್ಟಿದ ತಕ್ಷಣ ಅದೇನಂದ್ರೆ, ನಿಮ್ಗೆ ನಾನು ಮೊದಲೇ ಹೇಳಿದೆ, ತಂದೆನೂ ಸಾಫ್ಟ್ವೇರ್, ತಾಯಿನೂ ಸಾಫ್ಟ್ವೇರ್. ಹುಟ್ಟಿದ ಮಗುವನ್ನ ನೋಡ್ಕೊಳ್ಳಿಕ್ಕೆ ಯಾರ ಹತ್ರ ಟೈಮ್ ಇಲ್ಲ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಬೇಬಿ ಸಿಟ್ಟಿಂಗ್ ಸೆಂಟರ್. ಬೇಬಿ ಸಿಟ್ಟಿಂಗ್ ಸೆಂಟರ್ ಇಂಗ್ಲಿಷಲ್ಲಿ ಓದ್ಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಓದ್ಬೇಕು. ಶಿಶುಪಾಲನ ಕೇಂದ್ರ, ಶಿಶುಪಾಲ ದಂತವಕ್ತರ, ಅವನ ಕೇಂದ್ರಕ್ಕೆ ನಿಮ್ಮ ಮಕ್ಕಳನ್ನ ಸೇರಿಸಿದ್ರೆ ಅಮ್ಮನ್ ನೋಡ್ಕೊಳ್ಳೋ ಬುದ್ಧಿ ಆ ಮಗುಗೆ ಎಲ್ಲಿಂದ ಬರುತ್ತೆ? ನೀವು ಮಗುವನ್ನ ತಾಯಿ ಪ್ರೇಮ ತಂದೆ ಪ್ರೇಮ ಕೊಡದೆ ಹೊರಗೆ ಹಾಕಿದ್ರಿ, ಆ ಒಳಗಿದ್ದ ಭಗವಂತ ನೋಡ್ಕೊಂಡಿದ್ದ, ನನ್ನನ್ನು ಈಗ ಹೊರಗೆ ಹಾಕಿದ್ಯಾ, ನನ್ನನ್ನು ನೀನು ನೋಡ್ಕೊಳ್ಳಲ್ವಾ, ನೀನು ವಯಸ್ಸಾದ ಕಾಲಕ್ಕೂ ನಿನ್ನನ್ನು ಈ ಮಗ ನೋಡ್ಕೊಳ್ಬಾರ್ದು, ಹಾಗೆ ಮಾಡ್ತೀನಿ ಅಂತ ಮಾಡ್ತಾನೆ. ಇವತ್ತೆಲ್ಲ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂದ್ರೆ ಅಂಥ ಟ್ರೀಟ್ಮೆಂಟ್ಗಳೆಲ್ಲ ನಡೀತಾ ಇದೆ. ಅದು ನಿಜವಾಗಿಯೂ ತಂದೆ ತಾಯಿಗಳಂದ್ರೆ ಮಗ ಬೇರೆ ಯಾವ ದೇವರ ಪೂಜೆ ಎಲ್ಲ ಆಮೇಲೆ, ಮೊದಲು ತಂದೆ ತಾಯಿಗಳು. ಮಗನಾದವನಿಗೆ ರಾಮದೇವರು ಇಡೀ ತಮ್ಮ ಜೀವನದ ಒಳಗೆ ತಂದೆ ಮಾತಿಗೆ ಎಷ್ಟು ಬೆಲೆ ಕೊಡಬೇಕು. ರಾಮ ಕಾಡಿಗೆ ಹೊರಟ, ಎಲ್ಲ ಆಯ್ತು. ಕಡೆಗೆ ಭರತ ಬಂದು ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಲಿಲ್ಲ. ಅವನು ಬಂದು ರಾಮನಿಗೆ ಹೇಳ್ದ, ರಾಮ ಅಣ್ಣ, ನನಗೀಗ ರಾಜ್ಯ ಬಂದಿದೆ, ನಂದಿದು ರಾಜ್ಯ, ನಮ್ಮಮ್ಮ ನನಗಿಸ್ಕೊಟ್ಟಿದ್ದಾಳೆ, ನಾನು ಈ ರಾಜ್ಯವನ್ನ ನೀನು ಕೊಡ್ತೇನೆ, ನೀನೀಗ ರಾಜ ಮತ್ತೆ ಬಾ ಅಂತ ಕರೆದ. ನಂದಿದು, ನಂದನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ, ರಾಮಾರ್ಪಣ ಮಸ್ತು. ರಾಮ ಅಂದ, ಭರತ, ನಿನ್ ಪ್ರೀತಿಗೆ ನಾನು ಮೆಚ್ಚಿದೆ, ನಿನ್ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿನ್ನಲ್ಲಿ ಈ ಗುಣ ಇದೆ ಅಂತ ನಂಗೆ ಮೊದಲೇ ಗೊತ್ತು. ನಾನು ಈಗ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ, ಜನ ಏನನ್ಕೊಳ್ತಾರೆ, ತಂದೆ ಇದ್ದಾಗ ತಂದೆ ಮಾತು ಕೇಳುವ ಹಾಗೆ ನಟನೆ ಮಾಡಿದ ರಾಮ. ನಿಜವಾಗಿಯೂ ರಾಮನಿಗೆ ತಂದೆ ಮಾತಿನ ಮೇಲೆ ನಿಜವಾಗಿ ಭಕ್ತಿ ಇರಲಿಲ್ಲ. ಅವನು ಸಾಯೋದನ್ನೇ ಕಾಯ್ತಾ ಇದ್ದು ಈಗ ಬಂದು ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ತಾರೆ. ತಂದೆಯ ಮಾತು ಬದುಕಿದ್ದಾಗಲ್ಲ, ನಮ್ಮಪ್ಪ ಹೀಗೆ ಹೇಳ್ತಿದ್ರು ಬದುಕಿದ್ದಾಗ ಅಂತ ಅವ್ರು ಸತ್ ಮೇಲೂ ನೆನಪು ಮಾಡ್ಕೋಬೇಕಂತ. ನಾವು ಇದ್ದಾಗಲೇ ಡೋಂಟ್ ಕೇರ್ ಮಾಸ್ಟರ್ ಇರ್ತೀವಿ, ಸತ್ ಮೇಲೆ ಯಾರು ಕೇಳ್ತಾರೆ? ಜೀವಿತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಂ ಗಯಾಯಾಂ ಪಿಂಡದಾನೇನ ತ್ರಿಭಿಹಿ ಪುತ್ರಸ್ಯ ಪುತ್ರತ ಪುನ್ನಾಮ ನರಕಾತ್ ತ್ರಾಯತೆ ಇತಿ ಪುತ್ರ. ಮಕ್ಕಳು ಅಂತ ಹುಟ್ಟಿದ್ರೆ ಒಂದು ನರಕ ಇದೆ, ಪುತ್ ಅನ್ನುವ ನರಕ, ಅದರಿಂದ ಪಾರು ಮಾಡಿಸ್ತಾರಂತೆ. ಇತಿ ವೇದೈರಪಿ ಪ್ರೋಕ್ತಂ ಪುತ್ರಂ ಮಾಹಾತ್ಮ್ಯಮುತ್ತಮಂ ತನ್ಮುಖಾತ್ ಪುತ್ರ ಮುಖಂ ದೃಷ್ಟ ಮುಚ್ಚತೆ ಪೈತೃಕ ದೃಣಾತ್. ಯಾರು ಮಗನ ಮುಖವನ್ನ ನೋಡ್ತಾನೆ ಅವನಿಗೆ ಪಿತೃಋಣದಿಂದ ಮುಕ್ತನಾಗ್ತಾನೆ. ಮೊಮ್ಮಗನ ಮುಖವನ್ನ ನೋಡ್ಬಿಟ್ಟ ಅಂತಾದ್ರೆ ಋಣತ್ರಯಗಳಿಂದ ಮುಕ್ತನಾಗ್ತಾನಂತೆ. ಇಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರಾದ್ದೇನ ಪುತ್ರ ದತ್ತೇನ ಸ್ವರ್ಯಾತೀತಿ ಕಿಮುಚ್ಚತೆ. ಮಗನಾದವ ಶ್ರಾದ್ದ ಮಾಡಿ ತಂದೆ ತಾಯಿಗಳಿಗೆ ಶ್ರದ್ಧೆಯಿಂದ ಪಿಂಡ ಪ್ರದಾನವನ್ನ ಮಾಡಿಬಿಟ್ರೆ ಖಂಡಿತವಾಗಿ ಉತ್ತಮವಾದ ಗತಿ ಅವರಿಗೆ ಹಾಗೇ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಕಥೆ ಹೇಳ್ತಾರೆ. ಪ್ರೇತೋಪಿ ಪರದತ್ತೇನ ಗತಸ್ವರ್ಗಮತೋ ಶೃಣು. ಒಂದು ಪ್ರೇತ, ಶ್ರಾದ್ದದ ಮಹಿಮಾ ಇದು.
ಒಂದು ಪ್ರೇತ ಯಾರೋ ಬೇರೆಯವರು ಪಿಂಡ ಪ್ರದಾನ ಮಾಡಿದ್ರಿಂದಲೂ ಕೂಡ ಉತ್ತಮವಾದ ಲೋಕವನ್ನು ಹೊಂತು ಅಂಥದ್ದೊಂದು ಕತೆ ನಿಂಗೆ ಹೇಳ್ತೇನೆ. ತ್ರೇತಾಯುಗದಲ್ಲಿ ಒಬ್ಬ ರಾಜ ಇದ್ದ. ಅವನ ಹೆಸರು ಬಬ್ರುವಾಹನ ಅಂತ. ಬಬ್ರುವಾಹನ ಅಂದರೆ ಅರ್ಜುನನ ಮಗ ಅಂದ್ಕೋಬೇಡಿ, ಇವನು ಬೇರೆ. ಈ ಬಬ್ರುವಾಹನ ಅಂತಿದ್ದ. ಅವನ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ಪಾಲನೆ ಮಾಡ್ತಿದ್ದ. ಒಂದು ಸತಿ ಬೇಟೆಗೆ ಹೋದ. ವಾಪಸ್ ಬರುವಾಗ ಒಂದು ಗೊಂಡಾರಣ್ಯವನ್ನು ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಅಲ್ಲಿ ಎಲ್ಲ ಸೈನಿಕರೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ. ಇವನೊಬ್ಬನೇ ಒಬ್ಬಂಟಿಗನಾಗ್ಬಿಟ್ಟ. ನೀರು ಕುಡಿಬೇಕು ಅಂತ ಹುಡುಕ್ದ ತುಂಬ ಅರಣ್ಯದ ಒಳಗೆ ಹೋಗಿ ಒಂದು ಕಡೆ ಜಲಾಶಯವನ್ನ ಕಂಡ. ನೀರು ಕುಡ್ದ. ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಅಲ್ಲಿ ಕೂತಾಗ ಒಂದು ದೊಡ್ಡ ಬ್ರಹ್ಮರಾಕ್ಷಸ ಪಿಶಾಚಿ ಇವನ ಮುಂದೆ ನಿಂತು ಬಿಡ್ತು. ಅತ ಪ್ರೇತಂ ದದರ್ಶೌ ಸೋಕ್ಷುತೃಭ್ಯಾಂ ವ್ಯಾಕುಲೇಂದ್ರಿಯ ಉತ್ಕಚಮ್ಮಲಿನಂ ಕುಬ್ಜಂ ನಿರ್ಮಾಂಸಂ ಭೀಮದರ್ಶನಂ. ಮೈ ಮೇಲೆ ಚರ್ಮವೇ ಇರಲಿಲ್ಲ ಪಿಶಾಚಿಗೆ, ಬರೀ ಮಾಂಸ ಕಂಡ. ಕೆಟ್ಟ ಮುಖ, ಕರಾಳ ವದನ. ಇಂತಹ ಭಯಂಕರವಾದ ರೂಪವನ್ನು ನೋಡ್ತಾ ಆಶ್ಚರ್ಯ ಪಡ್ತಾ ಇದ್ದಾನೆ. ಪಿಶಾಚಿನ್ ನೋಡಿ ರಾಜಂಗ ಆಶ್ಚರ್ಯ, ರಾಜನ್ ನೋಡಿ ಪಿಶಾಚಿಗ ಆಶ್ಚರ್ಯ. ಪಿಶಾಚಿಗೆ ಯಾಕೆ ಅಂದರೆ ಇಲ್ಲಿ ಯಾರು ನಮ್ಮಂಥವ್ರು ಬಿಟ್ಟರೆ ಯಾರು ಓಡಾಡಲ್ಲ, ಈ ರಾಜ ಯಾಕೆ ಬಂದ ಅಂತ ಪಿಶಾಚಿಗೆ ಆಶ್ಚರ್ಯ. ಆದರೂ ಕೂಡ ಪಿಶಾಚಿ ಅವನ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾ ಇದೆ. ರಾಜ ಕೇಳ್ದ, ಅಲ್ಲ ನೀನು ನೋಡ್ಲಿಕ್ಕೆ ಇಷ್ಟು ಕೆಟ್ಟದಾಗಿದೆಯಾ? ನಿನ್ನ ಮಾತು ನೋಡಿದ್ರೆ ಇಷ್ಟು ಸ್ವೀಟ್ ಆಗಿದೆ, ಇದು ಹೇಗೆ ಸಾಧ್ಯ? ಕೇನ ಕರ್ಮ ವಿಪಾಕೇನ ಪ್ರಾಪ್ತಂತೆ ಬಕ್ವಮಂಗಲಂ. ಅತ್ಯಂತ ಅಮಂಗಲಕರವಾದ ಈ ನಿನ್ನ ರೂಪ ಬರಲಿಕ್ಕೆ ಏನ್ ಕರ್ಮ ಕಾರಣ? ಯಾವ ಕರ್ಮದಿಂದ ನಿನಗೆ ಕೆಟ್ಟ ರೂಪ ಬಂದಿದೆ ಹೇಳು ಅಂದಾಗ, ನಿನಗೆ ನಿನ್ನ ಹೆಸರಿನಲ್ಲಿ ಏನಾದರೂ ದಾನ ಮಾಡಿದ್ರೆ ನಿನ್ನ ಈ ಕೆಟ್ಟ ರೂಪ ಹೋಗೋದಾದರೆ ಮಾಡ್ತೇನೆ, ನನ್ನಿಂದ ನಿನಗೇನಾಗಬೇಕು ಹೇಳು ಅಂದಾಗ ಆ ಪ್ರೇತ ಹೇಳ್ತಾ ಇದೆ, ನನ್ನ ಹೆಸರು ಸುದೇವ ಅಂತ, ನಾನು ವೈಶ್ಯ ಜಾತಿಯ ಒಬ್ಬ. ನಾನು ಬೇಕಾದಷ್ಟು ಹೋಮ ಮಾಡಿದ್ದೇನೆ, ಬೇಕಾದ ದಾನ ಮಾಡಿದ್ದೇನೆ. ವಿವಿಧೈದಾನ ಯೋಗೈಶ್ಚ ವಿಪ್ರಾ ಸಂತರ್ಪಿತ ಮಯ ದೀನಾಂದ ಕೃಪಣೇಭ್ಯಶ್ಚ ದತ್ತಂ ಅನ್ನಂ ಅನೇಕದಾ. ಅನೇಕ ಬಾರಿ ಅನ್ನದಾನ ಮಾಡಿದ್ದೇನೆ, ಅನೇಕ ಬಾರಿ ಎಲ್ಲ ದಾನವನ್ನು ಮಾಡಿಬಿಟ್ಟಿದ್ದೇನೆ. ಮಾಡ್ಲಾರ್ದ ದಾನವಿಲ್ಲ, ಧರ್ಮವಿಲ್ಲ. ನಾನು ಮಾಡಿದ್ದೆಲ್ಲ ವೇಸ್ಟ್ ಆಯಿತು. ಯಾಕಾಯಿತು ಹಾಗೆ ಅಂದರೆ ಹೇಳ್ತೇನೆ ಕೇಳು. ಮಮ ವೈ ನ ಸಂತತಿರ್ನ ಅಸ್ತಿ ನ ಸುರನ್ನ ನ ಚ ಬಾಂಧವ ನ ಚ ಮಿತ್ರಂ ನ ಹಿತಾದ್ರಾದೃಗ್ಭ್ಯ ಕ್ರೌರ್ಯಾದ್ ಔದ್ವದೇಹಿಕಂ. ನನಗೆ ಮಕ್ಕಳಾಗಲಿ, ನನ್ನ ಸ್ನೇಹಿತರಾಗಲಿ, ನನಗೆ ಬಂಧುಗಳಾಗಲಿ, ಬಾಂಧವರಾಗಲಿ, ಮಿತ್ರರಾಗಲಿ ಯಾರೂ ಇಲ್ಲ. ಯಾರೂ ಇಲ್ಲದ ಕಾರಣ ನಾನು ಸತ್ತ ಮೇಲೆ ನನಗೆ ಔರ್ಧ್ವದೇಹಿಕ ಕ್ರಿಯಾ ಅಂತ ಏನಾಗಬೇಕು ಆಗಲಿಲ್ಲ. ನನ್ನ ಮರಣಾನಂತರದಲ್ಲಿ 12 ತಿಂಗಳು ಏನೆಲ್ಲ ಕರ್ಮಗಳಾಗಬೇಕು, 12 ದಿನದ ಕರ್ಮ ಏನಾಗಬೇಕು, ಯಾವುದು ನನಗಾಗಲಿಲ್ಲ. ಅದಕ್ಕೆ ನಾನು ಮಾಡಿದ ಕರ್ಮ ನನಗೆ ಫಲ ಸಿಗದೆ ಇಂಥ ಪ್ರೇತ ಜನ್ಮ ಬಂದಿದೆ. ಬೇಕಾದಷ್ಟು ಈ ಕಾಡಿನಲ್ಲಿ ಒಳ್ಳೆ ನೀರಿದೆ, ಹಣ್ಣಿದೆ, ಫಲ ಇದೆ, ಪುಷ್ಪ ಇದೆ, ಏನಿದ್ರೂ ನನಗೂ ಹಸಿವು, ಬಾಯಾರಿಕೆ. ತಿಂದರೆ ತೃಪ್ತಿ ಇಲ್ಲ, ತಿನ್ನಕ್ಕಾಗೋದೂ ಇಲ್ಲ, ತಿಂದ್ರೆ ತೃಪ್ತಿನೂ ಆಗಲ್ಲ. ಇದಕ್ಕೆಲ್ಲ ಕಾರಣ ನನ್ನ ಈ ಜನ್ಮ. ದಯಮಾಡಿ ನನ್ನನ್ನು ಉದ್ಧಾರ ಮಾಡು. ಈ ಪ್ರೇತ ಜನ್ಮ ಕಳ್ಕೊಳ್ಳಿಕ್ಕೆ ಅನೇಕ ಉಪಾಯಗಳಿದೆ, ನಿನಗೆ ಹೇಳ್ತೇನೆ ಕೇಳು. ಸಚ್ಚಾಸ್ತ್ರ ಶ್ರವಣಂ ವಿಷ್ಣೋ ಪೂಜಾ ಸಜ್ಜನ ಸಂಗತಿ ಪ್ರೇತಯೋನಿ ವಿನಾಶಾಯ ಭವಂತೀತಿ ಮಯಾಶ್ರಿತಂ. 2 ದೊಡ್ಡ ಉಪಾಯ. ಪ್ರತಿನಿತ್ಯ ಸಾಲಿಗ್ರಾಮದ ಪೂಜೆ ಮಾಡಿದರೆ, ಮಕ್ಕಳಿಲ್ಲದೆ ಇದ್ರೂ ಕೂಡ ಪ್ರತಿನಿತ್ಯ ಸಾಲಿಗ್ರಾಮ ಪೂಜೆ ಮಾಡಿದ್ರೆ ಅವನಿಗೆ ದೇವತೆಗಳೇ ಉದ್ಧಾರ ಮಾಡ್ತಾರೆ. ಪ್ರತಿನಿತ್ಯ ವಿಷ್ಣುವಿನ ಸಚ್ಚಾಸ್ತ್ರ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟ ಭಾಗವತ ನಿತ್ಯ ಕೇಳಿರ್ಬೇಕು. ಈ ಭಾಗವತದಲ್ಲಿ ಷಷ್ಠ ಸ್ಕಂದದಲ್ಲಿ ವಿಷ್ಣು ವರ್ಮ ಅಂತ, ನಾರಾಯಣ ವರ್ಮ ಅಂತ ಬರುತ್ತೆ. ನಾರಾಯಣ ವರ್ಮ ಅಥವಾ ನಾರಾಯಣ ಕವಚ ಅಂತ ಹೇಳ್ತಾರೆ. ಅದರೊಳಗೆ ಒಂದು ಕಥೆ ಇದೆ. ಆ ನಾರಾಯಣ ಕವಚದ ಮಹಿಮೆಯನ್ನ ಹೇಳುವ ಸಂದರ್ಭದಲ್ಲಿ ಕೌಶಿಕ ಗೋತ್ರದ ಒಬ್ಬ ಬ್ರಾಹ್ಮಣ ಪ್ರತಿನಿತ್ಯ ತಾನು ಆ ನಾರಾಯಣ ವರ್ಮ ಪಾರಾಯಣ ಮಾಡಿ 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 ಮರುಭೂಮಿಯಲ್ಲಿ ತನ್ನ ದೇಹವನ್ನೇ ತ್ಯಾಗ ಮಾಡಿಬಿಡ್ತಾನೆ. ಅವನಿಗೆ ಮರುಭೂಮಿಯಲ್ಲಿ ಯಾರು ಬಂದು ಮಾಡಬೇಕು ಶ್ರಾದ್ದಾದಿಗಳು? ಯಾರು ಮಾಡೋಲ್ಲ. ತುಂಬ ವರ್ಷ ಕಳೆದು ಬಿಡತ್ತೆ. ಹೀಗೆ ಇರುವಾಗ ಒಂದಿನ ಚಿತ್ರರಥ ಅನ್ನುವ ಗಂಧರ್ವ ವಿಮಾನದಲ್ಲಿ ಹೋಗ್ತಾ ಇರ್ತಾನೆ. ಹೋಗುವಾಗ ಇದ್ದಕ್ಕಿದ್ದಾಗೆ ಅವನ ವಿಮಾನ ಕೆಳಗೆ ಬಿದ್ದು ಬಿಡುತ್ತೆ. ಅವನಿಗೆ ಆಶ್ಚರ್ಯ. ಈ ಬೇರೆ ವಿಮಾನಗಳಾದರೆ ಏನೋ ದೋಷದಿಂದ ಪೆಟ್ರೋಲ್ ಇಲ್ಲದೆ ಇನ್ನು ಹೆಚ್ಚು ಕಮ್ಮಿಯಾಗಿ ಬೀಳ್ಬೋದು. ಆದರೆ ದೇವತೆಗಳ ವಿಮಾನ ಬೀಳೋದೇ ಇಲ್ಲ. ಇದು ಬಿದ್ದಿದೆ ಅಂದರೆ ಏನಿದು ಅಂತ ಹುಡುಕುವಾಗ ಅಲ್ಲಿ ಋಷಿಗಳಿದ್ರು, ವಾಲಿಖಿಲ್ಯರು ಅಂತ. ಅವ್ರನ್ನ ಕೇಳ್ದ. ಅವರಂದ್ರು, ಇಲ್ಲೊಬ್ಬ ಋಷಿಗಳಿದ್ರು, ಕೌಶಿಕ ಗೋತ್ರದ ಬ್ರಾಹ್ಮಣ,
ಅವನು ನಾರಾಯಣ ವರ್ಮ ಪಾರಾಯಣ ಮಾಡಿ ಮಾಡಿ ಮಾಡ್ತಾ ಇದ್ದ. ಅವನ ಅಸ್ಥಿ ಅಲ್ಲೇ ಎಲ್ಲೋ ಬಿದ್ದಿರಬೇಕು, ಅವನಿಗೆ ಸಂಸ್ಕಾರ ಆಗಿಲ್ಲ. ನೀನು ಮಾಡು, ನಿಂಗೆ ಉದ್ಧಾರ ಆಗತ್ತೆ ಎಂದರು. ಹುಡುಕೊಂಡು ಬಂದ, ಅಸ್ಥಿ ತೆಗೆದು ಸರಸ್ವತಿ ನದಿ ತೀರದಲ್ಲಿ ವಿಸರ್ಜನೆ ಮಾಡಿ ಔರ್ಧ್ವ ದೇಹಕ್ಕೆ ಕ್ರಿಯೆ ಮಾಡಿ ಅವನನ್ನು ಉದ್ಧಾರ ಮಾಡ್ದ ಅನ್ನುವ ಕಥೆ ಬರ್ತಾ ಇದೆ. ಈ ಕಥೆ ಒಳಗೆ ಏನು ತಾತ್ಪರ್ಯ ಅಂದರೆ, ಚಿತ್ರರಥ ಅಂದರೆ ಯಾವುದೋ ಗಂಧರ್ವ ಅಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ ಗಂಧರ್ವಾಣಾಂ ಚಿತ್ರರಥೋಸ್ಮಿ ಅಂತಾನೆ. ಭಗವಂತನೇ ಸ್ವಯಂ ಆ ಗಂಧರ್ವನ ರೂಪದಲ್ಲಿ ಬಂದು ತನ್ನ ಕಥೆಯನ್ನ ಕೇಳಿ ತನ್ನ ಆ ನಾರಾಯಣ ವರ್ಮ ಕವಚವನ್ನ ಪಾರಾಯಣ ಮಾಡಿದ್ದರ ಫಲವಾಗಿ ಅವನಿಗೆ ಔರ್ಧ್ವದೇಹಿಕ ಕ್ರಿಯೆಯನ್ನು ತಾನೇ ಮಾಡಿಸ್ತಾನೆ. ಯಾರೋ ಮಾಡ್ತಾರೆ, ನೀವು ಸರಿಯಾಗಿ ಎರಡು: ಒಂದು ಪ್ರತಿನಿತ್ಯ ಸಾಲಿಗ್ರಾಮದ ಪೂಜೆ, ವಿಷ್ಣು ಅರ್ಚನೆ, ವಿಷ್ಣು ಕಥಾ ಶ್ರವಣ. ಪ್ರತಿನಿತ್ಯ ಭಾಗವತ ಶ್ರವಣ ಮಾಡಿದ್ರೆ ಪ್ರೇತಯೋನಿ ವಿನಾಶಾಯ. ನಿಮಗೆಲ್ಲ ಗೊತ್ತೇ ಇದೆ, ಭಾಗವತ ಆರಂಭ ಆಗಿದೆ. ಗೋಕರ್ಣ ಅನ್ನುವ ಬ್ರಾಹ್ಮಣ, ಅವನ ಅಣ್ಣನಾದ ದುಂದುಕಾರಿ, ಅವನ ಪಿಶಾಚಿ ಜನ್ಮವನ್ನ ಕಳೆಯುವ ಸಲುವಾಗಿ ಭಾಗವತ ಹೇಳಿಸ್ತಾನೆ. ಗೋಕರ್ಣ ಬ್ರಾಹ್ಮಣ ಗೋಕರ್ಣ ಹೇಳ್ತಾನೆ ಪಿಶಾಚಿಗೆ, ನಿನ್ನ ಸಲುವಾಗಿ ನಾನು ಗಯಾ ಒಳಗೆ ಪಿಂಡ ಪ್ರದಾನ ಮಾಡಿದೆ, ಆದರೂ ನೀನು ಇನ್ನೂ ಇಲ್ಲೇ ಓಡಾಡ್ಕೊಂಡಿದ್ಯಾ. ಗಯಾದವರೆಲ್ಲ ಹೇಳಿದ್ರು ತೇರಾ ಬಾಪ್ ಮೋಕ್ಷ ಚಲಾಗಯ ಚಲೋ ಅಂತ, ನೀನು ಇನ್ನೂ ಇಲ್ಲೇ ಓಡಾಡ್ಕೊಂಡಿದ್ದ. ಅವರೇನೋ ಅಂದ್ಬಿಡ್ತಾರೆ ನಿಮ್ಮಪ್ಪ ಮೋಕ್ಷಕ್ಕೆ ಹೋದ್ರು ಅಂತ, ಅವರೇ ಟಿಕೆಟ್ ಕೊಟ್ಟೋರ್ತಾರ. ಅದಕ್ಕೆ ಆ ಪಿಶಾಚಿ ಅಂತೂ ಗಯಾಶ್ರಾದ್ದ ಶತೇನಪಿ, 100 ಬಾರಿ ಗಯಾಶ್ರಾದ್ದ ಮಾಡಿದ್ರು ನನಗೇನು ಪ್ರೇತತ್ವ ಹೋಗಲ್ಲ ಅಂತು. ಅಂದ್ರೆ ಗಯಾಶ್ರಾದ್ದ ಮಾಡಿದ ವೇಸ್ಟ್ ಅಲ್ಲ, ಗಯಾಶ್ರಾದ್ದಕ್ಕಿಂತ ನಾನು ಮಾಡಿರೋ ಪಾಪ ಇನ್ನೂ ದೊಡ್ಡದು ಅಂತು. ಆದ್ರಿಂದ ಗಯಾಶ್ರಾದ್ದಕ್ಕೆಲ್ಲ ಅಳ್ಳಾಡೋದಲ್ಲ. ಬೆಳಗ್ಗೆ ಯಾರೋ ಒಬ್ರು ಇಲ್ಲಿ ಹೇಳುವಾಗ ಹೇಳ್ತಾ ಇದ್ರು, ಇಲ್ಲಿ ಯಾವುದೋ ಒಂದು ಭೂತನೋ ಪೇತನೋ ಒಂದು ಪಿಶಾಚಿ ಒಬ್ರಿಗೆ ಮೆಟ್ಕೊಂಡಿತ್ತಂತೆ, ಏನು ಮಾಡಿದ್ರು ಹೋಗ್ತಿರ್ಲಿಲ್ಲ. ಕಡೆಗೆ ಒಬ್ರು ಸ್ವಾಮಿಗಳು ಪ್ರೋಕ್ಷಣೆ ಮಾಡಿ ಏನು ಕೊಟ್ಟರು ಹೋಗ್ತೀಯಾ ಅಂತ. ಕಡೆಗೆ ಅವರು ಅದು ಹೇಳ್ತಂತೆ, ಇಲ್ಲಿ ಚಿಟ್ಟೆ ಮಾಡೋರು ಒಂದಿನದ ಪುಣ್ಯ ಕೊಟ್ಟರು ಸಾಕು ಹೊಟ್ಟೋಗ್ಬಿಡ್ತೀನಿ ಅಂತ. ಅಂದ್ರೆ ಎಷ್ಟು ಪುಣ್ಯ ಇದೆ ಲೆಕ್ಕ ಹಾಕ್ಕೊಳ್ಳಿ. ಭಗವಂತನ ಶ್ರವಣ, ಭಗವಂತನ ಕಥಾ, ಭಗವಂತನ ಸೇವಾ. ಕರೋ ಹರೇ ಮಂದಿರ ಮಾರ್ಜನಾದಿ ಸೇವಾ. ಆ ಬೆಳಗ್ಗೆ ಆ ಗೋಮೆ ಹಚ್ಚುವಾಗ ನೋಡ್ತಾ ಇದ್ದೆ, ನಿಜವಾಗಿ ನೋಡ್ಬೇಕು. 3 ಸತಿ ಕೈಯನ್ನ ಸಾರಿಸಿ ಸಾರಿಸಿ ಗೋಮೆ ಹಚ್ಚಿದ್ರೆ ಮಹಾಪುಣ್ಯ ಅದು. ಅಟ್ಟಿಟ್ಟು ಪುಣ್ಯ ಅಲ್ಲ ಭಗವಂತನ ಕೆಲಸ ಮಾಡಿದ್ರೆ. ಒಬ್ಬ ಪುರೋಹಿತ ಇದ್ದ, ದುಡ್ದ 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 ತುಂಬ ದುಡ್ಡು ಬಂತು. ವಯಸ್ಸಾದ ಕಾಲಕ್ಕೆ ವೈರಾಗ್ಯ ಬಂತು. ಅವನು ಅನ್ಕೊಂಡ, ನಾನು ಮನೇಲಿ ಕೂಡ ದೇವ್ರ ಪೂಜೆ ಮಾಡಲಿಲ್ಲ, ಬರೀ ದುಡ್ಡು 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 ಅಂತ ಹೋಗ್ಬಿಟ್ನೆ ಅಂಥೇಳಿ ತನ್ನ 2 ಮಕ್ಕಳಿಗೆ ಕರೆದು ಹೇಳ್ದ. 2 ಮಕ್ಕಳಿತ್ತು, 2 ಗಂಡು. ಅವಕ್ಕೆ ಹೇಳ್ದ, ನೀವಿನ್ಮೇಲೆ ಈ ಬುದ್ಧಿ ಮಾಡಬೇಡಿ, ನನ್ನಲ್ಲಿರುವ ಸಂಪತ್ತನ್ನು ನಿಮಗೆ ಹಂಚಿಬಿಡ್ತೀನಿ, ನೀವು ದೇವರಿಗೆ ಇವರು ಮಾಡಿಕೊಂಡು ಪಾಠ ಪ್ರವಚನ ಮಾಡ್ಕೊಂಡಿದ್ದು ಬಿಡಿ ಅಂತ ಹೇಳಿ ಅವನು ಸತ್ತ. ಇಬ್ರಿಗೂ ಲಕ್ಷ ಲಕ್ಷ ಕೊಟ್ಟ. ಆ ದೊಡ್ಡ ಮಗ ಅನ್ಕೊಂಡ ಅಪ್ಪಂಗೆ 60 ಆಗಿತ್ತು ಸಾಯುವಾಗ, ಅರಳೋ ಮರಳೋ ಕೆಟ್ಟದಾಗ ಏನೋ ಹೇಳೋದ. ಅವನು ಮಾತ್ರ ಎಂಜಾಯ್ ಮಾಡ್ದ, ನಾವು ಇದ್ದಿದ್ರೊಳಗೆ ಯಾಕಿರಬೇಕು ಅಂತ ಅವನು ಇನ್ವೆಸ್ಟ್ ಮಾಡಿ ಡಬಲ್ ಮಾಡಿ ತ್ರಿಬಲ್ ಮಾಡಿ ಏನೇನೋ ಮಾಡಿ ಕಡೆಗೆ ಸತ್ತ, ನರಕಕ್ಕೆ ಹೋದ. ಚಿಕ್ಕ ಮಗ ನೋಡ್ದ, ಅಪ್ಪಂದು ಅನುಭವದ ಅಮೃತದ ಮಾತದು. ಅವನು ಹೇಳ್ದಾಗ ಕೇಳಬೇಕು ಅಂದ್ಕೊಂಡು ಅವನೇನು ಮಾಡ್ದ, ಅವನು ಇನ್ವೆಸ್ಟ್ ಮಾಡೋದು ಅದೇನು ಮಾಡಲೇ ಇಲ್ಲ. ಅವನು ಕೆರೆ ಕಟ್ಟೆ ಬಾವಿ ಕಟ್ಟಿಸ್ದ, ದೇವ್ರ ಪೂಜೆ ಮಾಡ್ಕೊಂಡಿದ್ದ, ಮಠ ಮಂದಿರಗಳಲ್ಲಿ ಸೇವೆ ಮಾಡ್ಕೊಂಡಿದ್ದ. ಹೀಗೆ ಇದ್ಬಿಟ್ಟ. ಅವನು ಸತ್ತ. ಅವನು ಸತ್ತ ಮೇಲೆ ವಿಷ್ಣುದೂತರು ಅವನ್ನ ವೈಕುಂಠ ಕರ್ಕೊಂಡು ಹೋಗ್ತಾ ಇದ್ರಂತೆ. ಹೋಗುವಾಗ ಅವನಿಗೆ ಅವರ ಅಣ್ಣನ ನೆನಪು ಬಂತು. ವಿಷ್ಣು ದೂತರಿಗೆ ಮಾತಾಡಿಸ್ತಾ ಕೇಳ್ದ, ಅಲ್ಲ ನನಗಿಂತ ಮುಂಚೆ 1-2 ವರ್ಷ ಕೆಳಗೆ ನಮ್ಮ ಅಣ್ಣ ಸತ್ತ, ಅವು ಎಲ್ಲಿದ ನಿಮಗೆ ಗೊತ್ತಾ ಅಂದ. ಅದಕ್ಕೆ ಅವರಂದ್ರು, ಇದ್ದಾಗಲೇ ಅಣ್ಣ ತಮ್ಮಂದ್ರು ದೂರ ದೂರ ಆಗ್ತಾರೆ, ನೀನು ಸತ್ತ ಮೇಲೂ ಅವನ್ನೇ ವಿಚಾರಿಸ್ತೀಯಲ್ಲ, ಇದ್ದಾಗಷ್ಟೇ ಅಡ್ರೆಸ್ಸು ಇಲ್ಲ, ಸಂಬಂಧ ಇಲ್ಲ, ಅವನೆಲ್ಲಿ ಹೋದ, ನಿನ್ ಪಾಡಿ ನಿನ್ ದಾರಿ ನಿಂಗೆ, ಅವನ ದಾರಿ ಅವನಿಗೆ ಎಂದ್ರು. ಅಯ್ಯೋಯ್ಯೋ ಹಾಗನ್ಬೇಡಿ, ನಮ್ಮ ಅಣ್ಣನ ಮೇಲೆ ನಂಗೆ ಭಾರಿ ಶ್ರದ್ಧೆ, ನಮ್ಮ ಅಣ್ಣನ ನೋಡ್ಬೇಕಲ್ಲ. ಅವರು ರಿವರ್ಸ್ ಬಂದ್ರಂತೆ, ನಿಮ್ಮ ಅಣ್ಣನ ನೋಡ್ಬೇಕಂದ್ರೆ ಕೆಳಗೆ ಹೋಗ್ಬೇಕಪ್ಪ, ಅವ್ನು ಇಲ್ಲಿಲ್ಲ, ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ ಅಂತ. ಮತ್ತೆ ಯಾರು ಆಸ್ಪತ್ರೆಲಿ ಇದ್ದಾರೆ ಅಂದ್ರೆ ನಮ್ಗೆ ಹೋಗ್ಲೇಬೇಕನ್ಸತ್ತಲ್ಲ, ಹಾಗೆ ನೋಡೇ ಬಿಡೋಣ ಅಂತ ಹೋದ. ಅಲ್ಲಿ ಹೋದ್ರೆ ಹೋ ಅಂತ ಎಲ್ಲ ಕೂಗೋರು ಕಿರ್ಚೋ ಮಧ್ಯೆ ಇವನೊಬ್ಬ ಎಷ್ಟೊಂದು ಕೂಗೋಳು ಈ ಅಣ್ಣಂದು ಕೂಗಿ ಕಿರ್ಚಿ ಮಾಡ್ತಿದ್ದ. ಅವನ್ ನೋಡಿ ತಮ್ಮಂಗ ಅಯ್ಯಯ್ಯೋ ಅನ್ನಿಸ್ತು. ಅದಕ್ಕೆ ಅವನಂದ, ನಮ್ಮಣ್ಣ ನನ್ನ ಜೊತೆಗೆ ಬರಬೇಕು ಅಂತ ನನ್ನ ಆಸೆ, ಏನು ಮಾಡಿದ್ರೆ ಅವನು ನನ್ನ ಜೊತೆಗೆ ಬರ್ತಾನೆ ಅಂತ ಕೇಳಿದ್ದಕ್ಕೆ ಆ ವಿಷ್ಣು ದೂತರು ಹೇಳ್ತಾರೆ, ಇನ್ನೇನಿಲ್ಲ, ನೀನು ದಿನಾ ದೇವ್ರ ಪೂಜೆ ಮಾಡುವಾಗ ಸಗಣಿ ತಂದು ನಿನ್ನ ದೇವರ ಮನೆಯನ್ನು ಸಾರಿಸ್ತಾ ಇದೆಯಲ್ಲ, ಡೈಲಿ ಸಾರಿಸ್ತಿದ್ಯಲ್ಲ, ಅದರೊಳಗೆ 1 ದಿನ ಸಾರಿಸಿದ ಪುಣ್ಯದ ಒಳಗೆ ಪೂರ್ಣ ಬೇಡ. ಆ ಸಾರಿಸೋ ಜಾಗದಲ್ಲಿ ಒಂದು ಗೋವು ಹೆಜ್ಜೆ ಇಟ್ಟರೆ ಅದು ಎಷ್ಟು ಜಾಗ ಆಗತ್ತೋ ಅಷ್ಟು ಜಾಗ ಸಾರಿಸಿದ ಫಲ ಕೊಟ್ಟರು ನಿಮ್ಮ ಅಣ್ಣ ನಿನ್ನ ಪಕ್ಕ ಬಂದು ಕೂತ್ಕೊಂಡು ಬಿಡ್ತಾನೆ. ಕೃಷ್ಣಾರ್ಪಣ ಅಂತ ಕೊಟ್ಬಿಟ್ನಂತೆ, ಅವನ ಮೇಲೆ ಬಂದು ಕೂತ್ಬಿಟ್ನಂತೆ. ಈ ಕಥೆ ಏನು ಹೇಳುತ್ತೆ ಅಂದರೆ, ಪ್ರತಿನಿತ್ಯ ದೇವರ ಪೂಜೆ ಮಾಡುವಾಗ ಕೆಲವ್ರು ಬರೀ ಕಂಪ್ಲೇಂಟ್, ನಮ್ಮ ಮನೆಯವರು ಸರಿಗಿಲ್ಲ, ರಂಗೋಲಿ ಹಾಕಲ್ಲ, ಪಾತ್ರೆ ತೊಳ್ಕೊಡ, ಅವೆಲ್ಲ ಹೇಳಬೇಡಿ.
ಅಂಬರೀಷ ಮಹಾರಾಜ 7 ದ್ವೀಪಕ್ಕೆ ಒಬ್ಬನೇ ಲಾರ್ಡ್. ಆದರೆ ಪ್ರತಿನಿತ್ಯ ದೇವರ ಪೂಜೆ ಅವನೇ ಮಾಡ್ತಿದ್ದ. ನಮ್ಗೆ ಸ್ವಲ್ಪ ಸಂಪತ್ತು ಅಧಿಕಾರ ಬಂದರೆ ಬಟ್ಟೆ ಒಗೆಯೋಕ್ಕೊಬ್ರು, ಕಸ ಗುಡಿಸೋಕ್ಕೊಬ್ರು, ಮನೆ ಸಾರಿಸೋಕ್ಕೊಬ್ರು, ಕಡೆಗೆ ದೇವ್ರ ಪೂಜೆಗೂ ಒಬ್ರು ಇಟ್ಕೊಂಡ್ಬಿಡ್ತೀವಿ ಕೆಲಸಕ್ಕೆ. ನೀವೆಲ್ಲತಕ್ಕೂ ಕೆಲಸದವ್ರನ್ನ ಇಟ್ಕೊಳ್ಳಿ. ನಿಮ್ಮ ಮನೆಗೆ ನೀವು ಯಜಮಾನರಾಗಬೇಕಾದ್ರೆ ದೇವರ ಪೂಜೆ ನೀವೇ ಮಾಡಬೇಕು. ಅವ್ರು ಹೇಳ್ತಾರೆ, ಕರೌ ಹರೇ ಮಂದಿರ ಮಾರ್ಜನಾದಿ ಸೇವಾಂ ಶ್ರುತಿಂ ಚಕಾರಾಚ್ಯುತ ಸತ್ಕತೋದಯೇ. ಕಿವಿ, ಕೈ, ಕಣ್ಣನ್ನ, ನಾಲಿಗೆಯನ್ನು ಮೀಸಲಿಡಬೇಕಂತೆ. ಅವು ಮೀಸಲು, ಇನ್ಯಾವುದಕ್ಕೂ ಯೂಸ್ ಮಾಡಲ್ಲ. ನಾಲ್ಗೆ ಗುಣಗಾನಕ್ಕೆ, ಕಿವಿ ಶ್ರವಣಕ್ಕೆ, ಕಣ್ಣು ದೇವರನ್ನ ನೋಡಲಿಕ್ಕೆ, ದೇವರ ಭಾಗವತವನ್ನ ನೋಡಲಿಕ್ಕೆ, ಕಾಲು ದೇವರ ಮನೆಗೆ ಹೋಗ್ಲಿಕ್ಕೆ, ಕೈ ದೇವರ ಮನೆ ಸಾರಿಸ್ಲಿಕ್ಕೆ. ನಾವು ಇದನ್ನು ಬಿಟ್ಟು ಮಿಕ್ಕ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ತೀವಿ. ಆದ್ರೆ ಹೇಳ್ತಾರೆ, ಪಿಶಾಚಿ ಹೇಳುತ್ತೆ, ಸಚ್ಚಾಸ್ತ್ರ ಶ್ರವಣ ವಿಷ್ಣು ಪೂಜಾ, ಪ್ರೇತ ಯೋನಿ ಬರೋದೇ ಇಲ್ಲ ಅಂತ. ಅಥೋ ವಕ್ಷಾಮಿತೆ ವಿಷ್ಣು ಪೂಜಂ ಪ್ರೇತತ್ವನಾಶಿನೀಂ. ಅದಕ್ಕೆ ಇಲ್ಲಿ ನಾರಾಯಣ ಬಲಿ ಇತ್ಯಾದಿಯಾಗಿರ್ತಕ್ಕಂತಹ ಎಲ್ಲ ಕಥೆಯನ್ನ ಅದು ವರ್ಣನೆ ಮಾಡ್ತಾ ಹೇಳುತ್ತೆ, ನನ್ನ ಹೆಸರಿನಲ್ಲಿ ಒಂದು ಪ್ರೇತ ಘಟ ಅಂತ ಕುಂಭ, ಅದನ್ನು ದಾನ ಮಾಡು ಅಂತ ಹೇಳಿ ಎಲ್ಲ ಹೇಳಿದಾಗ ಹಾಗೆ ಆಗಲಿ ಅಂತ ರಾಜ ಎಲ್ಲ ಮಾಡಿದ್ದಾನೆ. ಈ ಪಿಶಾಚಿ ಇಷ್ಟೆಲ್ಲ ಮಾತಾಡೋಷ್ಟೊತ್ತಿಗೆ ರಾಜನ ಸೈನಿಕರು ಬಂದರು. ರಾಜ ಮನೆಗೆ ಹೋದ. ಸ್ವಪುರಂಚ ಸಮಾಸಾಧ್ಯ ತತ್ಸರ್ವಂ ಪ್ರೇತ ಭಾಷಿತಂ. ಪ್ರೇತ ಹೇಳಿದ ಹಾಗೆ ಎಲ್ಲ ಮಾಡಿದ. ತಸ್ಯ ಪುಣ್ಯ ಪ್ರದಾನೇನ ಪ್ರೇತೋ ಮುಕ್ತೋ ದಿವಂ ಯಯೌ. ತಾನು ಮಾಡಿ ಆ ಪುಣ್ಯವನ್ನ ಪ್ರೇತಕ್ಕೆ ದಾರೆ ಎರೆದಾಗ ಅದು ಕೂಡ ಉತ್ತಮವಾದ ಗತಿಯನ್ನು ಹೊಂತು. ವೇದವ್ಯಾಸದೇವರು ಹೇಳ್ತಾರೆ, ಶ್ರಾದ್ದೇನ ಪರದತ್ತೇನ ಗತಃ ಪ್ರೇತೋಪಿ ಸದ್ಗತಿಂ. ಮಗ ಕೊಟ್ಟಿದ್ದಲ್ಲ, ಯಾರೋ ಆನ್ ಬಿ ಆಫ್ ಮಾಡಿದ್ದಕ್ಕೇನೆ ಪ್ರೇತ ಉದ್ಧಾರ ಆಗೋದಾದ್ರೆ ಕಿಂಪುನ ಪುತ್ರ ದತ್ತೇನ ಪಿತೋ ಯಾತೀತಿ ಚಾದ್ಭುತಂ. ಇನ್ನು ಮಗನೇ, ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ತಂದೆಯ ಮೇಲೆ ಗೌರವದಿಂದ ಶ್ರದ್ಧೆಯಿಂದ ಶ್ರಾದ್ದವನ್ನ ಮಾಡಿಬಿಟ್ಟ ಅಂತಾದ್ರೆ ಉತ್ತಮ ಲೋಕ ಹೊಂತಾನೆ ಅಂತ ಏನು ಹೇಳಬೇಕು ಅದಕ್ಕೆ? ಸುಮ್ಮನೆ ಒಂದು ಕತೆ ಹೇಳ್ತೇನೆ. ಹಿರಣ್ಯಕಶ್ಯಪು ಸತ್ತ. ಪ್ರಹ್ಲಾದ ನಿಂತು ನರಸಿಂಹದೇವ್ರ ಸ್ತೋತ್ರ ಮಾಡ್ತಿದ್ದ. ಪ್ರಹ್ಲಾದಂಗೆ ನರಸಿಂಹ ಅಂದ, ತುಂಬ ಹೊತ್ತಾಯಿತು, ಏನಾರು ಒಂದು ವರ ಕೇಳು, ನನ್ನ ಹೆಸರು ವರದ, ನನ್ನ ಹೆಸರೇ ವರದ, ವರದೋ ವಾಯುವಾಹನ, ನನ್ನ ಹೆಸರು ವರದ, ವರದ ಅನ್ನೋ ಹೆಸರು ಹಾಳಾಗಬಾರ್ದು, ಅದಕ್ಕೆ ನೀನೇನಾರು ಒಂದು ವರ ಕೇಳು ಅಂತ ಪ್ರಹ್ಲಾದನಿಗೆ ಹೇಳ್ದ. ಪ್ರಹ್ಲಾದ ಅಂದ, ನಂಗೇನು ಬೇಡ ಸ್ವಾಮಿ, ನಮ್ಮಪ್ಪ ಗೊತ್ತಿಲ್ಲದೆ ನಿನ್ನನ್ನು ಬಹಳ ದ್ವೇಷ ಮಾಡಿಬಿಟ್ಟಿದ್ದಾನೆ, ನಿನ್ನ ಭಕ್ತನಾದ ನನ್ನನ್ನು ದ್ವೇಷ ಮಾಡಿದ್ದಾನೆ, ಅವನಿಗೆ ಯಾವುದೋ ಕೆಟ್ಟ ಗತಿ ಕೊಡಬೇಡ, ಅವನನ್ನು ಉದ್ಧಾರ ಮಾಡು. ಕೇಳಿದ್ರೆ ನರಸಿಂಹ ಅಂತಾನೆ, ಹೇಳಲೇಬೇಡ, ನಿನ್ನನ್ನ ಅವನು ಯಾವಾಗ ಮಗ ಅಂತ ಪಡೆದ ಅವನಿಗಾಗಲೇ ರಿಸರ್ವ್ ಅಂದ್ಬಿಟ್ಟು, ನಿನ್ನಿಂದ 21 ಕುಲ ಉದ್ಧಾರ ಆಗತ್ತೆ ಎಂದ್ರು. ಬರೀ 21 ಕುಲ ಏನು, ಅವ್ರ ಹೆಸರು ಹೇಳಿದ್ರೆ ಉದ್ಧಾರ, ಪ್ರಹ್ಲಾದ ರಾಜರ ಹೆಸರು ಹೇಳಿದ್ರೆ ಸಾಕಂತೆ ಉದ್ಧಾರ. ಹಾಗಾಗಿ ನಾವು ಹೇಗಾರು ಇರೋಣ, ನಮ್ಮ ಮಕ್ಕಳಾದರೂ ಭಗವಂತನ ಭಕ್ತರಾದರೆ ಸಾಕು. ರಾಮದೇವರು ಪರಂಧಾಮಕ್ಕೆ ಹೋಗೋ ಟೈಮ್, ರಾಮದೇವರು ಪರಂಧಾಮಕ್ಕೆ ಹೋಗೋ ಸಮಯ. ಆ ಸಮಯದಲ್ಲಿ ದೇವರು ಈ ಬಾರಿ ಮೋಕ್ಷಕ್ಕೆ ಬರುವವರ ಪಟ್ಟಿ ಅಂತ ಕೆಲವರ ಹೆಸರು ಬರೆದು ಬ್ರಹ್ಮದೇವರಿಗೆ ಮೊದಲೇ ಕಳಿಸ್ದ. ಯಾಕೆಂದ್ರೆ ನಿನ್ನ ಮನೆಗೆ ಬಂದಾಗ ವಾಪಸ್ ಕಳಿಸ್ಬಿಟ್ಟು ಇವರೆಲ್ಲ ನನ್ನ ಕಡೆ ಇನ್ಫ್ಲೂಯೆನ್ಸ್ ಆಗಿ ಬಂದವರು ಅಂತ ಕೆಲವು ಚೋಟಾ ಸೈನ್ ಮಾಡಿ ರಾಮದೇವ್ರ ಮೇಲೆ ಕಳಿಸಿದ್ರು. ಆ ಬ್ರಹ್ಮದೇವರು ಎಲ್ಲ ಓದ್ತಾ ಓದ್ತಾ ಒಂದು ಹೆಸರಿಗೆ ಅಂಡರ್ಲೈನ್ ಮಾಡಿದ್ರಂತೆ. ಅದು ಯಾವ ಹೆಸರು ಅಂದ್ರೆ ಕೈಕೇಯಿ ಅಂತ ಬರೆದು ಬಿಟ್ಟಿತ್ತಂತೆ. ಕಡೆಗೆ ಬ್ರಹ್ಮದೇವರೇ ಬಂದರು, ಏನು ಸ್ವಾಮಿ ಎಲ್ಲೋ ಬೈ ಮಿಸ್ಟೇಕ್ ಕೈಕೇಯಿ ಹೆಸರು ಹಾಕ್ಸ್ಬಿಟ್ಟಿದೀಯಾ, ಯಾಕಂದ್ರೆ ನಿನ್ನ ಪಟ್ಟಾಭಿಷೇಕವನ್ನೇ ಹಾಳು ಮಾಡಿದವಳು, ಅವಳಿಗೆ ಯಾಕೆ ಮೋಕ್ಷ ಕೊಡ್ತೀಯಾ ಅಂತ. ರಾಮ ಅಂದ, ಬ್ರಾಕೆಟ್ ಓದ್ಲಿಲ್ವಾ ಅಂತ. ಆ ಬ್ರಾಕೆಟ್ ಒಳಗೆ ಬರ್ದಿಂದಂತೆ, ಕೈಕೇಯಿ ಅಂದ್ರೆ ಭರತನ ತಾಯಿ. ಕೈಕೇಯಿಗೆ ಕೈಕೇಯಿ ಅಂತ ಮೋಕ್ಷ ಅಲ್ಲ, ಭರತನ ತಾಯಿ ಅಂತ ಮೋಕ್ಷ. ಯಾಕಂದ್ರೆ ಕೈಕೇಯಿ ಅಂದಂತ ತಮಸ್ಸಿಗೋ ನರಕಕ್ಕೋ ಹೋದರೆ ಜನ ಏನಂತಾರೆ ನೋಡ್ರಿ, ಅವಳೇ ರೀ ಭರತನ್ ತಾಯಿ, ಭರತನ್ ತಾಯಿ, ಭರತನ್ ತಾಯಿ ಅಂತ. ನನ್ನ ಭಕ್ತನಾದ ಭರತನ ತಾಯಿಗೆ ಕೆಟ್ಟ ಗತಿ ಆಗಬಾರದು ಅಂತ ಭರತನ ತಾಯಿಗೆ ಈ ಗತಿ ಅಂತ. ಅಂದ್ರೆ ಒಳ್ಳೆ ಮಕ್ಕಳನ್ನ ಸಮಾಜಕ್ಕೆ ಕೊಟ್ಟರು, ದೇಶಕ್ಕೆ ಕೊಟ್ಟರು, ಎಷ್ಟು ಪುಣ್ಯ. ಮಕ್ಕಳು ಸತ್ಪ್ರಜೆಗಳಾಗಬೇಕಾದ್ರೆ ತಾಯಿ ಮೊದಲು ಮನೇಲಿ ಇರ್ಬೇಕ್ರಿ. ಮನೇಲಿ ತಾಯಿನೇ ಇಲ್ಲ, ದೊಡ್ಡ ಮನೆ ಕಟ್ತಾರೆ, ತಾಯಿನೂ ಇಲ್ಲ ತಂದೆನೂ ಇಲ್ಲ, ನಾಯಿ, ಅಲ್ಲಿ ಗಾಡು ಇರಲ್ಲ, ಬರೀ ಡಾಗೆ, ಇಡೀ ಮನೇಲಿ ಬರೀ ದೊಡ್ಡದೊಂದು ಡಾಗ್ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನೀವು ಉದ್ಧಾರ ಆಗ್ಬೇಕಂದ್ರೆ ಹೇಗೆ ಸಾಧ್ಯ? ಆದ್ರಿಂದ ಚಕಾರ ವಿಧಿವತ್ ಶ್ರಾದ್ದೇನ ಪರದತ್ತೇನ ಗತ ಪ್ರೇತೋಪಿ ಸದ್ಗತಿಂ. ಅದರಿಂದ ಇನ್ನು ಸ್ವಂತ ಮಗನೇ ಉತ್ತಮವಾದ ದಾನ ಧರ್ಮವನ್ನು ಮಾಡಿ ತಂದೆ ತಾಯಿಗಳ ಹೆಸರು ಶ್ರಾದ್ದ ಮಾಡಿದ್ರೆ ಉತ್ತಮವಾದ ಲೋಕವನ್ನು ಹೊಂತಾನೆ ಅಂತ ಏನು ಹೇಳೋದು? ಗರುಡರು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಒಳ್ಳೆ ಮಗ
ತಂದೆ ಸಲುವಾಗಿ ಉತ್ತಮವಾದ ಕ್ರಿಯೆ ಮಾಡಬೇಕು ಅಂತ ಹೇಳಿದ್ರಿ. ಸಾಯುವ ಸಂದರ್ಭದಲ್ಲಿ ಮಗ ಅಪ್ಪನ ಸಲುವಾಗಿ ಏನೇನು ಮಾಡ್ಬೇಕು ಹೇಳಿ. ಕರ್ತವ್ಯ ಸಯತಾ ಪುತ್ರೈಸ್ತಥಾ ಚಕತಯ ಪ್ರಭೋ. ಯಾವುದು ಕರ್ತವ್ಯ? ಕರ್ತವ್ಯ ಅಂದರೆ ಮಾಡಲೇಬೇಕಾದ್ದು, ಆಪ್ಷನ್ ಇಲ್ಲ. ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಅಲ್ಲ, ಇದು ಕರ್ತವ್ಯ ಅಂದರೆ ಡ್ಯೂಟಿ. ಮಗ ಅಂತ ಕರೆಸ್ಕೊಳ್ಬೇಕಾದ್ರೆ ಏನು ಮಾಡ್ಬೇಕು ಅದನ್ನೆಲ್ಲ ಹೇಳಿ ಅಂದಾಗ ಭಗವಂತ ಅಂತಾನೆ, ಒಳ್ಳೆ ಪ್ರಶ್ನೆ ಮಾಡಿದ್ದೀಯಪ್ಪ, ಅದನ್ನು ಹೇಳ್ತೇನೆ ಕೇಳು. ಮೊದಲು ಮಗ ಏನು ಮಾಡಬೇಕು ಅನ್ನೋದಕ್ಕಿಂತಲೂ ಸಾವನ್ನ ತಿಳಿದು ಸಾಯುವ ವ್ಯಕ್ತಿ ಏನು ಮಾಡಬೇಕು ಅದನ್ನು ಹೇಳ್ತೀನಿ ಕೇಳು ಅಂತ. ಇದರೊಳಗೆ ಎರಡಿದೆ. ಒಂದು ದಾನ, ಇನ್ನೊಂದು ನಾಮ, ದೇವರ ನಾಮದ ಮಹಿಮೆ, ಇನ್ನೊಂದು ದಾನದ ಮಹಿಮೆ. ಎರಡನ್ನ ಈ ಅಧ್ಯಾಯದಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಸುಕೃತಿ ವಾರ್ಧಕೆ ದೃಷ್ಟ್ವಾ ಶರೀರಂ ವ್ಯಾಧಿ ಸಂಯುತಂ ಪ್ರತಿಕೂಲಾಂಗ್ರಹಾಂಚೈವ ಪ್ರಾಣಘೋಷಸ್ಯ ಚಾಶ್ರುತಿಂ. ಸಜ್ಜನನಾದವ ವಯಸ್ಸಾಗ್ತಾ ಆಗ್ತಾ ತನ್ನ ಶರೀರ ತುಂಬ ರೋಗ ಇದೆ ಅಂತಾದರೆ ಆಗಾಗ ಜಾತಕ ನೋಡಿಕೊಂಡು ಅಥವಾ ದೊಡ್ಡವರಲ್ಲಿ ಕೇಳಿಕೊಂಡು ಅವನು ತನಗೆ ಸಾವು ಸಮೀಪಿಸ್ತಿದೆ ಅಂತ ಯಾವಾಗಲೂ ಎಚ್ಚರಿಕೆ ಇರಬೇಕಂತ. ಕೆಲವರು ಇನ್ನೂ 3ನೇ ಸ್ಟಾಪ್ ಇದೆ ನಿಮ್ಮ ಸ್ಟೇಷನ್ ಅಂದಾಗಲೇ ತಮ್ಮ ಟ್ರಂಕಿಂಗ್ ಎಲ್ಲ ತಗೊಂಡು ರೆಡಿಯಾಗಿ ನಿಂತು ಬಿಡ್ತಾರೆ. ಇನ್ನೂ 3ನೇ ಸ್ಟಾಪ್ ಅಲ್ವಾ, ಇನ್ನೊಂದು ನಿದ್ದೆ ಮಾಡೋಣ ಅಂದರೆ 6ನೇ ಸ್ಟಾಪ್ಗೆ ಹೋಗ್ಬಿಡುತ್ತೆ, ಇನ್ನೊಂದು ಟ್ರೈನ್ ಹಿಡಿದು ವಾಪಸ್ ಬರಬೇಕಾಗತ್ತೆ. ಹಾಗಾದರೆ 70, 80, 90 ಆದಮೇಲೂ ಕೂಡ ಇನ್ನೂ ಒಂದು ಯಾವುದೋ ಸ್ಕೀಮ್ ಹಾಕ್ಕೊಂಡಿದ್ದೀನಿ, ಇನ್ನೇನೋ ಸಾಲ ತೊಗೊಂಡಿದ್ದೀನಿ ಅಂದ್ರೆ ಏನು ಅರ್ಥ ರೀ? ಇನ್ನು ಟಿಕೆಟ್ ತೊಗೊಂಡಿದ್ದೀರಿ ಅಂತ ಅರ್ಥವೇ. ಆದ್ದರಿಂದ ಅಷ್ಟು ವಯಸ್ಸಾಗ್ತಾ ಇರುವಾಗ ಗ್ರಹಗಳ ಪ್ರತಿಕೂಲವನ್ನು ತಿಳ್ಕೊಳ್ಬೇಕಂತೆ. ಆಮೇಲೆ ಪ್ರಾಣಘೋಷಸ್ಯ ಚಾಶ್ರುತಿಂ. ದಿನಾಗಲೂ ಕಿವಿ ಹೀಗೆ ಹಿಡ್ಕೊಂಡು ಹೇಳಿದಾಗ ಪ್ರವರ ಹೇಳಬೇಕು. ನಮ್ಮ ಉದ್ಘೋಷ ಕೇಳುತ್ತಂತ, ಒಳಗೆ ಅಗ್ನಿ ಜ್ವಾಲೆ ಅಂತ. ನೀವು ಶಂಖವನ್ನು ಕಿವಿಗಿಟ್ಕೊಂಡ್ರಂತೂ ಚೆನ್ನಾಗಿ ಕೇಳುತ್ತೆ. ನೀವು ಕಿವಿ ಹೀಗೆ ಗಟ್ಟಿ ಹಿಡ್ಕೊಂಡಾಗ ಆ ಘೋಷ ಕೇಳಲಿಲ್ಲ ಅಂದರೆ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಈಗಲೋ ಇನ್ನಾವಾಗಲೋ ಗೊತ್ತಿಲ್ಲ, ರೆಡಿ ಆಗ್ರಿ ಅಂತ ಅರ್ಥ. ತದಾ ಸ್ವಮರಣಂ ಜ್ಞಾತ್ವ. ಬೇಕಾದಷ್ಟು ಹೇಳಿದ್ದಾರೆ. ಬೆಳಗಾಗೆದ್ದು ದಿನ ಕನ್ನಡಿ ನೋಡ್ಬೇಕಂದ. ಯಾವತ್ತು ಕನ್ನಡಿಯಲ್ಲಿ ನಿಮ್ಮ ಮುಖ ಕಾಣೋಲ್ಲ ಅವತ್ತು ಆಚಾರ್ಯಕ್ಕೆ ಫೋನ್ ಮಾಡ್ಕೋಬೇಕು, ರೆಡಿಯಾಗಿರ್ರಿ ಆಚಾರ್ಯ, ನಮ್ಮ ಕಡೆಯಿಂದ ಯಾವಾಗ ಫೋನ್ ಬರುತ್ತೋ ಗೊತ್ತಿಲ್ಲ, ನಾನೇ ಈಗ ಮಾಡ್ತಾ ಇದ್ದೀನಿ, ಮುಂದೆ ಮಾಡಕ್ಕೆ ನಾ ಇರ್ತೀನೋ ಇಲ್ಲೋ ಅಂತ ಹೇಳ್ಕೋಬೇಕಂತೆ. ಇವೆಲ್ಲ ಭಾಗವತದಲ್ಲೆಲ್ಲ ಕೆಲವು ಕಡೆ ಅಲ್ಲಲ್ಲಿ ತಿಳಿಸ್ತಾರೆ. ಮತ್ತೆ ಅವಾಗ ಸ್ವಮರಣಂ ಜ್ಞಾತ್ವ ನಿರ್ಭಯಸ್ಯಾತ ತಂದ್ರಿತಃ. ಯಾವಾಗಲೂ ಸಾವು ಬರುತ್ತೆ ಅಂತ ಗೊತ್ತಾದ ತಕ್ಷಣ ಮೊದಲು ಬಿಡಬೇಕಾದ್ದು ಭಯ ಅಂತ. ಅದೇ ಒಂದು ಕಷ್ಟ, ಹೇಳೋದು ಸುಲಭ. ಆ ಸಾವಿನ ಸುದ್ದಿನೇ ಭಯ, ಇನ್ನು ನಿಮಗೆ ಬರುತ್ತೆ ಅಂದ್ಬಿಟ್ರಂತೂ ಮುಗ್ದೇ ಹೋಯ್ತು. ಅಜ್ಞಾನಜ್ಞಾದ ಪಾಪಾನಾಂ ಪ್ರಾಯಶ್ಚಿತ್ತಂ ಸಮಾಚರೇತ್. ತಿಳಿದು ತಿಳಿಯದೆ ಮಾಡಿದ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕಂತೆ. ಮತ್ತೆ ವಯಸ್ಸಾದ ಮೇಲೆ ತುಂಬ ನಿದ್ದೆ ಮಾಡೋದು ಬಿಡಬೇಕಂತೆ. ವಯಸ್ಸಾದ ಮೇಲೆ 70, 80 ಆಗ ಬರೋದೇ ಇಲ್ಲ. ಆ ಬರೋದೇ ಇಲ್ಲ ಅನ್ನೋದೇ ಕೆಲವ್ರಿಗೆ ಚಿಂತೆ. ನಿದ್ದೆನೇ ಬರೋಲ್ಲ ಆಚಾರ್ಯ ಅಂತಾರೆ. ಅಯ್ಯೋ ಸಾಲದೆ, ಚಿಕ್ಕ ವಯಸ್ಸಲ್ಲಿ ಬೇಕಾಟ್ ಆಫೀಸಲ್ಲಿ ನಿದ್ದೆ ಮಾಡಿದಿರಿ, ಬಸ್ಸಲ್ಲಿ ನಿದ್ದೆ ಮಾಡಿದಿರಿ, ಪುರಾಣದಲ್ಲಿ ನಿದ್ದೆ. ದೇವರಿಗೆ ಯಾಕೆ ನಿದ್ದೆ ಕೊಟ್ಟಿಲ್ಲ ಅಂದರೆ ಹಿಂದೆ ಮಾಡಿದ ನಿದ್ದೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈಗ ಕೊಡ್ತಿಲ್ಲ. ನಿಮ್ಗೆ ಎಚ್ಚರವಾಗಿದೆ ಅಂದರೆ ದೇವರ ನಾಮಸ್ಮರಣೆ ಮಾಡ್ತಾ ಇರಿ. ಯಾವಾಗಲೂ ವಯಸ್ಸಾದ ಕಾಲಕ್ಕೆ ಯದಾ ಸ್ಯಾದಾತುರ ಕಾಲ ಸದಾ ಸ್ನಾನಂ ಸಮಾರಭೇತ್. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಬಿಡ್ಬೇಕಂತ. 4 ಗಂಟೆಗೆ 4:15 ಸ್ನಾನ, 5 ಗಂಟೆಗೆ ಎದ್ರೆ 5 ಗಂಟೆಗೆ ಸ್ನಾನ. ಕೆಲವರು ಬೆಳಗ್ಗೆ 3:15 ಎಚ್ಚರ ಆಗೋಯ್ತು ಆಚಾರ್ಯ, ಆಗ್ತಾನೆ ನಿದ್ದೆ ಬಂತು, ಮತ್ತೆ ಮಲ್ಕೊಂಡೆ 7-7:30 ತನಕ ಬಂತು ಅಂತಾರೆ. ಆಮೇಲೆ ಎದ್ದ ಬಿದ್ದ ಗೋವಿಂದ. ಹಾಗೆ ಮಾಡಬೇಡಿ. ನಿಮಗೆ 3:15 ಎಚ್ಚರ ಆಯಿತು, ನಿದ್ದೆ ಬರಲಿಲ್ಲ, ಚಿಂತೆ ಮಾಡಬೇಡಿ. ಹಾಸಿಗೆ ಮೇಲೆ ಕೂತ್ಕೊಂಡು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇಲ್ಲ, ನಮಗೆ 3:15 ಎಚ್ಚರ ಆಗಿತ್ತು, ಅಷ್ಟೊತ್ತಿನಲ್ಲಿ ಅಲ್ಲಿ ಯಮದೂತರು ಬರ್ತಾರೆ, ಅವರು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋದು 7:00, ಅಲ್ಲಿವರೆಗೂ ಸಾಯಲ್ಲ ಅಂತ ಅನ್ಕೋಬೇಡಿ. ಯಮದೂತರು ATM ಇದ್ದಾಗೆ 20 ಆಲ್ ಟೈಮ್ ಇರ್ತಾರೆ. ಅವ್ರೇನು ಮಧ್ಯರಾತ್ರಿಗೂ ಬರ್ಬೋದು. ನಿಮಗೆ ಎಚ್ಚರ ಆಯಿತು ಅಂದರೆ ದೇವರು ನಿಮ್ಗೊಂದು ಚಾನ್ಸ್ ಕೊಟ್ಟಿದ್ದಾನೆ. ಏನು ಚಾನ್ಸು? ತನ್ನ ಸ್ಮರಣೆ ಮಾಡಲಿಕ್ಕೆ ನಿಮಗೊಂದು ಚಾನ್ಸ್ ಕೊಟ್ಟಿದ್ದಾನೆ. ಹಾಗಾದ್ರೆ ಎಚ್ಚರ ಆಯಿತು, ನಿದ್ದೆ ಬರ್ತಿಲ್ಲ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಇರಿ. 4:15 ಆದಮೇಲೆ ಅನ್ನೋದು ಬೇಡ, ಹೋಗಿ ಸ್ನಾನ ಕೊಟ್ಟೋಗಿ. ಸ್ನಾನ ಆದ ತಕ್ಷಣ ದೇವ್ರ ಮನೇಲಿ ಬಂದು ಕೂತ್ಕೊಂಡ್ಬಿಡಿ. ಇದ್ರೂ ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ. ದೇವರ ಮನೇಲಿ ಕೂತು ಸಾಲಿಗ್ರಾಮ ಪೂಜೆ ನಿಧಾನಕ್ಕೆ ಮಾಡಿ. ಈಗೇನು ಆಫೀಸ್ ಇಲ್ಲ, ಏನಿಲ್ಲ.
ಆರಾಮಾಗಿ ತುಳಸಿ ಹೂವ ಇಟ್ಕೊಂಡು ದೇವರ ಪೂಜೆ ಮಾಡಬೇಕಂತೆ. ಅದನ್ನು ಹೇಳ್ತಾರೆ, ಸ್ವಮಗಣಂಗಾತ್ವ ಆತುರ ಕಾಲ ಸ್ನಾನಂ ಸಮಾರಭೇತ್. ಸ್ನಾನ ಮಾಡುವಾಗ ಕ್ರಮವಾಗಿ ಮಾಡಿ, ದಿನಾ ಪಂಚಾಂಗ ಓದ್ಕೊಳ್ಳಿ. ಮತ್ತು ಸ್ನಾನ ಮಾಡುವಾಗ ಮೈ ತೊಳ್ಕೊಳ್ತೀನಿ ಅಂತ ಅನ್ಕೋಬೇಡಿ. ಒಳಗಿರುವ ಭಗವಂತ ನಿನಗಿದು ಅಭಿಷೇಕ ಅಂತ ತಿಳಿದು, ಅಭಿಷೇಕ ಶಂಖಾಕೃತಿಯನ್ನು ಹಿಡಿದು ಆತ್ಮಾನಂ ಅಭಿಷೇಕೆ ವಿನಿಯೋಗ, ಒಳಗಿರುವ ಭಗವಂತ ನಿನಗೆ ಅಭಿಷೇಕ ಅನುಸಂಧಾನ ಮಾಡಿ ಸ್ನಾನ ಮಾಡಿ. ಸ್ನಾನಕ್ಕೇನೆಲ್ಲ ಮಂತ್ರ ಹೇಳಬೇಕು, ಆಚಾರ್ಯ ಮರ್ತೇ ಹೋಗ್ಬಿಡುತ್ತೆ, ನೆನಪೇ ಇರಲ್ಲ, ಏನು ತೊಂದರೆ ಇಲ್ಲ. ನಿಮ್ಮ ಅಡಿಗೆ ಮನೆ ಬಚ್ಚಲ ಮನೆಯೊಳಗೆ ಬರೆದಿಟ್ಕೊಂಬಿಡಿ ಮಂತ್ರನ, ಓದ್ಕೊಂಡು ನಿಧಾನಕ್ಕೆ ಮಾಡಿ. ಏನು ಅರ್ಜೆಂಟ್, 4:15 ಎದ್ದು ಬಿಟ್ಟಿರ್ತೀರಿ, ಹೇಗಿದ್ರು ನಿದ್ದು ಬರಲ್ಲ, ಯಾರು ಎದ್ದಿರಲ್ಲ. 4:15 5:05 ತನಕ ನಿಮ್ಮದೇ ಸ್ನಾನ. ಎಲ್ಲ ಮಂತ್ರಗಳ ಪಾರಾಯಣ ಮಾಡಿಕೊಂಡು ಮಣ್ಣು ಹಚ್ಕೊಳ್ಳಿ ಕಾಲ್ಗೆ. ಉದ್ಧತಾಸಿವರಾಹೇಣ ಕೃಷ್ಣೇನ ಶತಬಾಹುನ ಮೃತ್ತಿಕೆ ಹನಮೇ ಪಾಪಂ ಮೃತ್ತಿಕೆ ಎನ್ಮಯಾ ಕೃತಂ ಮೃತ್ತಿಕೆ ಬ್ರಹ್ಮದತ್ತಾಸಿ ಕಾಶ್ಯಪೇನಾಭಿಮಂತ್ರಿತ ಅಂತ ಹೇಳಿ ಆ ಮಣ್ಣೆಲ್ಲ ಹಚ್ಕೋಬೇಕಿದೆ. ಆ ಮೃತ್ತಿಕಾ ಶೌಚ ಮಾಡ್ಕೊಳ್ಳಿ, ಹಣೆಗೆ ತುಳಸಿ ಮೃತ್ತಿಕೆ ಹಚ್ಕೊಳ್ಳಿ, ಸ್ನಾನ ಮಾಡಿ. ಮತ್ತೆ ರತಂಚ ಮಂತ್ರವನ್ನು ಹೇಳಿ ಅಗಮರ್ಷಣ ಸ್ನಾನ ಮಾಡಿ, ಅಪೋಹಿಷ್ಟ ಹೇಳಿ ಆ ಮಂತ್ರದಿಂದ ಸ್ನಾನ ಮಾಡಿ, ತರತ್ಸಂಬಂಧಿ ಪವಮಾನ ಮಂತ್ರಗಳು ಋಗ್ವೇದದ ಮಂತ್ರಗಳನ್ನು ಹೇಳಿ ಸ್ನಾನ ಮಾಡಲಿಕ್ಕಿದೆ. ಸ್ನಾನ ಮಾಡೋದೇ 1 ಗಂಟೆ ಕೆಲಸ ಇದೆ. ಸ್ನಾನ ಒಂದೇ ಸಾಕು ಉದ್ಧಾರಕ್ಕೆ. ದಾಸರು ಹೇಳ್ತಾರೆ, ಕರ್ಮ ಒಂದು ಸಾಕು, ಕರ್ಮವೇ ತಾರಕವು. ಭಗವಂತನ ಪರವಾಗಿ ಮಾಡಿದ ಸಕಲ ಕರ್ಮಗಳು ನಮಗೆ ತಾರಕ. ಭಗವಂತನನ್ನ ಮರೆತು ಮಾಡಿದ ಕರ್ಮ ಮಾರಕ. ನಿಮ್ಮ ಕರ್ಮ ದೇವರ ಕಡೆ ತಿರುಗಿತ್ತು ಉದ್ಧಾರ, ದೇವರನ್ನು ಮರ್ತಿತ್ತು ಹಾಳಾಗಿ ಹೋಗ್ತೀವಿ. ಅದನ್ನ ಸ್ನಾನ ಮಾಡ್ರಿ. ಸ್ನಾನ ಎಲ್ಲ ಆದ್ಮೇಲೆ ನಿಧಾನಕ್ಕೆ ಪೂಜನಂ ಕಾರೇದ್ ವಿಷ್ಣು ಶಾಲಗ್ರಾಮ ಸ್ವರೂಪಿಣಃ. ಆಮೇಲೆ ದೇವ್ರ ಪೂಜೆ ಮಾಡಬೇಕು. ಕೆಲವರು ದೇವ್ರ ಪೂಜೆ ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದು ಊತ್ಕಡ್ಡಿ ತಗೊಂಡು ಫೋಟೋಕ್ಕೆ ಹಿಂಗೆ ಅಂದ್ಬಿಡೋದು, ಕೆನ್ನೆ ತಟ್ಕೊಂಡ್ಬಿಡೋದು, ಸುಮ್ಮನೆ ಕೂಳ್ತು ನಿಂತು ಕೂತು ಇವೆಲ್ಲ ಎಲ್ಲರಿಗೆ ಇದು ಮಾಡಬಾರ್ದು. ಯಾರು ಬ್ರಾಹ್ಮಣ ಇದ್ದಾನೆ, ಯಾರು ವೇದೋಕ್ತ ಅಧಿಕಾರಿ ಇದ್ದಾನೆ, ಯಾರಿಗೆ ಉಪನಯನ ಆಗಿದೆ, ಯಾರು ಅಧ್ಯಯನ ಮಾಡಿದ್ದಾನೆ, ಏನು ಕೆಲವ್ರಿಗೆ ಮಂತ್ರ ಬರಲ್ಲ. ಎರಡೇ ಪ್ರಾಬ್ಲಮ್. ಏನ್ರಿ ದೇವ್ರ ಪೂಜೆ ಮಾಡಿದ್ರ ಅಂದ್ರೆ 2 ತೋರಿಸ್ಬಿಡ್ತಾರೆ ಮಧ್ವಾಚಾರ ಥರ. ಒಂದು ಮಂತ್ರ ಬರಲ್ಲ, ಮಡಿ ನಡೆಯಲ್ಲ. ಮಂತ್ರ ಮಡಿ ದೇವ್ರಿಗೆ ಇದು ಬೇಕಿಲ್ಲ. ಮಡಿ ನಿಮ್ಮ ಮನೇಲಿ ಎಷ್ಟು ನಡೆಯುತ್ತೋ ಅಷ್ಟೇ ಮಾಡಿ. ಎಲ್ಲರೂ ಸ್ವಾಮಿಗಳು ಮಾಡಿದ ಹಾಗೆ ಮಡಿ ಮಾಡಬೇಕು ಅಂದ್ರೆ ಆಗಲ್ಲ. ಕೆಲವರು ಅಂತಾರೆ ಸ್ವಾಮಿಗಳು ಪೂಜೆ ಮಾಡಿ ನೋಡ್ಬಿಟ್ಟು, ಆಚಾರ ಇಷ್ಟು ದೀಪ ಇದ್ರೆ ಪೂಜೆ ಮಾಡ್ಬೇಕು ನೋಡಿ, ಇಲ್ಲ 1-2 ದೀಪ ಹಚ್ಕೊಂಡು ಏನು ಚೆನ್ನಾಗಿ ಪೂಜೆ ಮಾಡಿದ್ರೆ ಸರಿಯಾಗಿ ಮಾಡ್ಬೇಕು. ಹಿಂಗೆಲ್ಲ ಇಟ್ಕೊಂಡು ಬಂಗಾರದ ಮಂಟಪ ಇಟ್ಕೊಂಡು, ಅದಕ್ಕೆ ನಾನು ಪೂಜೆ ಎಲ್ಲ ಮಾಡಲ್ಲ ಆಚಾರ. ಏನು ದೊಡ್ಡ ದೇವರಿಗೆ ಇವರೇ ಮಾಡಿದವ್ರ ಥರ. ಅವ್ರು ನೋಡಿ ನೀವು ಮಾಡಬೇಡಿ. ನಿಮ್ಮ ಯೋಗ್ಯತೆ ಏನು ಮಾಡಿ. ನಿಮ್ಮ ಪೂಜೆನೂ ತಗೊಳ್ತಾನೆ, ಅವ್ರ ಪೂಜೆನೂ ತಗೊಳ್ತಾನೆ. ಅವ್ರಿಗೆ ಅವ್ರ ಫಲ ಜಾಸ್ತಿ, ಅವ್ರ ಸಾಧನೆ ಜಾಸ್ತಿ, ಅವ್ರ ಫಲ ಜಾಸ್ತಿ. ನಮ್ಮ ಯೋಗ್ಯತೆ ಕಡಿಮೆ, ನಮ್ಮ ಫಲವೂ ಕಡಿಮೆ. ಮಾಡೋದಷ್ಟೇ ಮುಖ್ಯ. ನಿಮ್ಮದು ತಗೊಳ್ತಾನೆ, ಅವನದು ತಗೊಳ್ತಾನೆ. ಹಾಗಾದರೆ ನಾವು ಪೂಜೆ ಅಂದರೆ ಸಾಲಿಗ್ರಾಮದ ಪೂಜೆನೇ ಮಾಡಬೇಕು. ಮಡಿ ಅಂದರೆ ನಿಮ್ಮನೇಲಿ ಟ್ಯಾಂಕ್ ಇದ್ರೆ ಅದೇ ನೀರು, ನಿಮ್ಮನ್ನು ಬೋರ್ ಇದ್ರೆ ಅದೇ ನೀರು, ನಿಮ್ಮಲ್ಲಿ ಬಾವಿ ಇದ್ರೆ ಅದೇ ನೀರು. ಬಾವಿ ಇದ್ದಾಗ ಬೋರ್ ಮಾಡಬೇಡಿ, ಬೋರ್ ಇದ್ದಾಗ ಟ್ಯಾಂಕ್ ಮಾಡಬೇಡಿ. ಯಾವುದು ಉತ್ತಮ? ದೇವರು ಸರ್ವೋತ್ತಮ. ಅದಕ್ಕೆ ನೀವು ಕೊಡೋ ವಸ್ತುಗಳು ಉತ್ತಮವಾಗಿರಲಿ. ಆದರೆ ಉತ್ತಮವಾದ ಸ್ನಾನವನ್ನು ಮಾಡಿ ಆ ಭಗವಂತನ ಪೂಜೆ ಮಾಡ್ಲಿಕ್ಕೆ ಕೂತ್ಕೊಳ್ಳುವಾಗ ಮನಸ್ಸು ನಿರ್ಮಲವಾಗಿರ್ಬೇಕು. ದೇವರಿಗೆ ಅರ್ಚೇದ್ ಗಂಧ ಪುಷ್ಪೈಶ್ಚ ಕುಸುಮೈ ಕುಂಕುಮೈ ತುಲತಿ ದಲೈ ಧೂಪೈ ದೀಪೈಶ್ಚ ನೈವೇದ್ಯೈ ಬಹುಭಿ ಮೋದಕಾದಿಭಿ. ದೇವರ ಪೂಜೆನೇ ದೊಡ್ಡ ಕಾರ್ಯಕ್ರಮ ಆಗ್ಬೇಕು ನೋಡಿ. 4:00 ಸ್ನಾನಕ್ಕೆ ಹೋಗಿ 5:00 ದೇವರ ಮನೆಗೆ ಬಂದ್ಬಿಡಿ. ಬಂದು ಅಗ್ಗಿಷ್ಟಿಗೆ ಹಚ್ಕೊಂಡು ಎಲ್ಲ ಪಾಂಗತವಾಗಿ ಆಗ್ಬೇಕು. ಯಾವುದು ಕಾಂಪ್ರಮೈಸ್ ಇಲ್ಲ. ಯಾಕೆಂದ್ರೆ ಕೆಲ್ಸಕ್ಕೆ ಹೋಗುವಾಗ ಎಲ್ಲ ಕಾಂಪ್ರಮೈಸ್ ಮಾಡಿದಿರಿ. ಈಗೇನು ಕೆಲಸವೇ ಇಲ್ಲ. ದೇವರ ಪೂಜೆ ಮಾಡೋದೇ ದೊಡ್ಡ ಕೆಲಸ. 5:30 6 ಗಂಟೆ ಒಳಗೆ ಕೂತು ಎಲ್ಲ ಸಾಂಗೋಪಾಂಗವಾಗಿ ಪೂಜೆ ಮಾಡಿ. ನೀವು ತುಂಬ ಲಕ್ಕಿ ಇದ್ರೆ, ತುಂಬ ಅದೃಷ್ಟವಂತರಾಗಿದ್ದರೆ ಪೂಜೆ ಮಾಡ್ತಾ ಮಾಡ್ತಾ ಇರುವಾಗಲೇ ಪ್ರಾಣ ಹೋಗ್ಬೋದು. ಯಾರಿಗುಂಟು ಯಾರಿಗಿಲ್ಲ. ನಮಗೆಲ್ಲ ಅಟ್ಟೆಲ್ಲ ಲಕ್ಕಿರಲ್ಲ ಬಿಡಿ. ನಮ್ಗೇನಂದ್ರೆ ದೇವ್ರ ಕೈಯಲ್ಲಿ ಶಂಖ ಚಕ್ರ ಇದ್ದ ಹಾಗೆ ನಮ್ಮ ಕೈಲಿ ಒಂದು ಕೈಲಿ ರಿಮೋಟು, ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡೇ ಪ್ರಾಣ ಹೋಗ್ಬಿಡುತ್ತೆ. ಯಾವಾಗ ಹೋಗುತ್ತೋ ದೇವ್ರಿಗೆ ಗೊತ್ತು. ಹಾಗೆ ಹಾಕ್ಕೊಂಡು ನೋಡ್ತಾ ಇರ್ತಾನೆ. ಹೀಗೆ ಫೋನ್ ಮಾಡ್ತಾ ಹಾಕೊಂಡು ಹಾಗೆ ಹೋದ್ನೆ ಇಂದ್ರಾರಮಣ ಗೋವಿಂದ. ಆದಷ್ಟು ಅವು 2ರಿಂದ ದೂರ ಇರಬೇಕಂತ. ಅದು ಬಿಟ್ಟು ಹೆಚ್ಚೆಚ್ಚು ಪುರಾಣ ಕೇಳುವಾಗ ದೇವರಲ್ಲಿ ಹೀಗೆ ಕೇಳಬೇಕಂತ, ಸಾವನ್ನ ದೇವರ ಮುಂದೆ ಪ್ರಾರ್ಥನೆ ಮಾಡಬೇಕಂತೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ದೇವರನ್ನ ನಾವು ಕೇಳಬೇಕಂತ. ಏನಂದ್ರೆ ಬೆಳಗಾಗಿ ಹೇಳ್ಬೇಕು, ಸ್ನಾನ ಮಾಡ್ಬೇಕು, ಮಡಿ ಉಟ್ಕೋಬೇಕು, ಒಳ್ಳೆ ಶುಭ್ರವಾದ ಮಡಿ. ಕೆಲವರು ಮಡಿ ಉಟ್ಕೊಂಡು ದೇವ್ರ ಪೂಜೆ ಕೂತ್ಬಿಟ್ರೆ ದೇವರೇ ಮುಗಿಡ್ಕೊಂಡ್ಬಿಡ್ತಾನೆ. ಅಂತ ಕೆಟ್ಟ ಪಂಚೆ. ದೇವರು ಪೀತಾಂಬರ ಕೊಟ್ಟಿದ್ರೆ ಪೀತಾಂಬರನೇ ಉಟ್ಕೋಬೇಕು.
ಯಾವುದು ಕೆಟ್ಟದೆಲ್ಲ ಉಟ್ಕೋಬಾರ್ದು. ಯಾರ್ದೋ ಮನೆ ಮದುವೆ ಅಂದ್ರೆ ಎಂಥ ಡ್ರೆಸ್ ಹಾಕಿರ್ತೀರಿ, ಎಂಥ ಸೀರೆ, ಇದ್ಬದ್ ಒಡವೆ ಗಿಡವೆ ಎಲ್ಲ ಹಾಕೊಂಡು ಏನ್ ನೋಡಿ. ಜನಾರ್ದನನ ಕಣ್ ಬಿದ್ರೆ ಸಂಪತ್ತಿನ ಮೇಲೆ ಇನ್ಕಮ್ ರೈಸ್ ಆಗತ್ತೆ. ಜನರ ಕಣ್ಣು ಬಿದ್ರೆ ಇನ್ಕಮ್ ಇನ್ಯಾರ್ದೋ ರೈಸ್ ಆಗತ್ತೆ. ಹಾಗಾಗಬಾರ್ದು ಅಂದ್ರೆ ಜನಾರ್ದನ ಏನ್ ಕೊಟ್ಟಿದ್ದಾನೆ ಎಲ್ಲ ಹಾಕೊಂಡು ದೇವ್ರ ಕೈ ಮುಗಿಬೇಕಂತ ತೋರಿಸ್ಬೇಕಂದ. ನೀನಿತ್ತ ಸೌಭಾಗ್ಯ, ನೀ ಕೊಟ್ಟದ್ದು ನೀ ಕೊಟ್ಟದ್ದು ನೀ ಕೊಟ್ಟದ್ದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಭಗವಂತನೇ ಒಳ್ಳೆ ಪೀತಾಂಬರ ಉಟ್ಕೊಂಡು ತುಳಸಿ ಮಣಿ ಹಾಕೊಂಡು ಕ್ಲೀನಾಗಿ ಮುದ್ರೆ ಗುಪ್ಚನ. ಏನೋ ಅರ್ಜೆಂಟ್ ಎಲ್ಲ ಹಾಕೊಂಡಿದ್ರಿ ಕೆಲ್ಸಕ್ಕೆ ಹೋಗುವಾಗ, ಎಲ್ಲೋ ನಾಮ ಹಾಕೊಂಡು ಎಲ್ಲೋ ಮುದ್ರೆ ಹಚ್ಕೊಂಡು, ಯಾರು ಎಲ್ಲ ಹಚ್ಕೋಬಾರ್ದು ಹಚ್ಕಡೆ ಎಲ್ಲ ಹಚ್ಕೊಂಡು ಏನೆಲ್ಲ ಮಾಡ್ಕೊ. ಇವಾಗ ಏನಿಲ್ಲ ಅಲ್ಲ, ಪುಸ್ತಕ ಇಟ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ. ಲಲಾಟೆ ಕೇಶವಂ ಇಂದ್ಯಾ ನಾರಾಯಣ ಮಥೋದರಿ, ವಕ್ಷಸ್ಥಲೆ ಮಾಧವಂಚ ಗೋವಿಂದಂ ಕಂಠಕೂಬರೆ, ವಿಷ್ಣುಂಚ ದಕ್ಷಿಣೆ ಕುಕ್ಷೌ ಬಾಹುಕೆ ಮಧುಸೂದಲಂ, ಶ್ರೀಧರಂ ಬಾಹುಕೆ ಮೂಲೆ ಋಷಿಕೆ ಶಂತು ಕಂಧರೆ, ಅಪರೇ ಪದ್ಮನಾಭಂ ಸ್ಯಾತ್ ಪೃಷ್ಠೆ ದಾಮೋದರಂ ತಥಾ. ಶುಕ್ಲ ಪಕ್ಷದಲ್ಲಿ 12 ನಾಮಗಳನ್ನ ಊರವ್ರಿಗೆಲ್ಲ ನಾಮ ಹಾಕ್ತಿವಿ, ನಮ್ಮ ಹಣೆ ಮೇಲೆ ನಾಮ ಇರಲ್ಲ, ನಮ್ಮ ಹಣೆ ಮೇಲೆ ಮೊದಲು ಹಾಕೋಬೇಕು. ಒಳ್ಳೆ 12 ಕಡೆ ದ್ವಾದಶಾಂಗಗಳಲ್ಲಿ ಭಾಗವತದಲ್ಲಿ ಬರುತ್ತೆ. ಕೃಷ್ಣ ಪರಮಾತ್ಮನಿಗೆ ಯಶೋದೆ ಗೋವಿನ ಕಾಲಿನ ಮಣ್ಣನ್ನ ತೆಗೆದು 12 ಭಗವಂತನ ನಾಮಗಳನ್ನು ಹೇಳಿ 12 ಕಡೆ ದ್ವಾದಶ ಪುಂಡ್ರವನ್ನ ಹಾಕಿದ್ಲು ಅಂತ. ನೀವು ಕೃಷ್ಣನ್ ಕಡೆಯವರಾದ್ರೆ ನೀವು ಹಣೆಗೆ ನಾಮ ಹಾಕೊಳ್ಳಿ, ಇಲ್ಲದೆ ಇದ್ರೆ ಬಿಡಿ. ಯಶೋದೆ ಕೃಷ್ಣನ್ಗೆ ಹಾಕಿದ್ದೇನು ಅಂತ ಭಾಗವತದಲ್ಲೇ ಹೇಳುತ್ತೆ. ದ್ವಾದಶ ಅಂಗೇಶು ದ್ವಾದಶ ನಾಮ ಬಿಹಿ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಅದನ್ನು ಕ್ಲೀನಾಗಿ ಹಚ್ಕೊಳ್ಳಿ, ಮುದ್ರೆ ಹಚ್ಕೊಳ್ಳಿ, ಯಾವ್ಯಾವ ಮುದ್ರೆ ಎಷ್ಟೆಷ್ಟು ಹಚ್ಕೋಬೇಕು ಅಂತ ತಿಳ್ಕೊಳ್ಳಿ. ವಯಸ್ಸಾದ್ಮೇಲೆ ಬೇರೆ ಏನಿರಲ್ಲ, ಈ 19 ಚಕ್ರ ಮುದ್ರೆ ಹಚ್ಕೋಬೇಕು. ಸುದರ್ಶನ ಮಹಾಜ್ವಾಲ ಸೂರ್ಯಕೋಟಿ ಸಮಪ್ರಭಾ ಅಜ್ಞಾನಾಂದಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ. ಯಾರ ಹಣೆಯಲ್ಲಿ ಗೋಪಿಚಂದನ ಮುದ್ರೆ ಕಾಣುತ್ತೆ, ಒಂದು ಗೋಪಿ ಹಚ್ಚಿ ಗದಾ ಮುದ್ರೆ ಹಚ್ಚಿ 2 ನಾರಾಯಣ ಹಚ್ಚಿ ಬಲದಲ್ಲಿ ಚಕ್ರ ಎಡದಲ್ಲಿ ಶಂಖ ಹಚ್ಚಿಬಿಟ್ಟಿದ್ರೆ ಆ ಮುಖ ನೋಡ್ಬಿಟ್ರೆ ಯಮದೇವರು ಗಡಗಡ ನಡುಕ್ತಾರಂತ. ಯಮಸ್ತಮ್ನೆ ಕ್ಷಿತುಂ ಶಕ್ತ ಕಿಮಧೂತ ಭಯಂಕರ. ಕೆಲವರು ಇದ್ದಾಗ ಹಚ್ಕೊಳ್ಳಲ್ಲ, ಅವ್ರು ಹೋದ್ಮೇಲೆ ಬಕೆಟ್ ನೀರು ಅವ್ರು ಹುಯ್ದು ಆ ಗುಪ್ಚನ ತಂದು ತಿಕ್ತಾರೆ. ಇದ್ದಾಗ ಹಚ್ಕೊಳ್ಳದೆ ಇದ್ಮೇಲೆ ಹೋದ್ಮೇಲೆ ಎಟ್ಟು ತಿಕ್ಕಿದ್ರು ಅಟ್ಟೆ. ಅದರಿಂದ ಇದ್ದಾಗ ಹಚ್ಚೋದು ಕಲಿಬೇಕು. ಪುರುಸೊತ್ತಾದಾಗ ಎಲ್ಲ ಹಚ್ಕೊಂಡು ಒಳ್ಳೆ ಗೋಪಿಚನ್ನ ಹಚ್ಕೊಂಡು ಮುದ್ರೆ ಹಚ್ಕೊಂಡು ನಿಧಾನಕ್ಕೆ ದೇವ್ರ ಪೂಜೆ ಮಾಡಿ ಮತ್ತೆ ಎಲ್ಲ ಗಂಧ ಪುಷ್ಪ ಗಿಷ್ಪ ಎಲ್ಲ ಸಿದ್ಧ ಮಾಡ್ಕೊಳ್ಳಿ. ಕೇಸರಿ ಪಚ್ಕರ್ಪುರ ಹಾಕಿ ಗಂಧ ಹಚ್ಚುವಾಗ ದೇವರನ್ನು ಕೇಳ್ಕೊಳ್ಳಿ, ದೇವ್ರೇ ಕೃಷ್ಣ ಒಂದೇ ಒಂದಿನ ಅವಳು ಕಂಸನ್ ಕಡೆಯವಳು, ಅವಳೇನು ಮಧ್ವಾಚಾರ ಕಡೆಯವಳು ಅಲ್ಲ, ಕಂಸನ್ ಕಡೆಯವಳು. ಯಾರವಳು? ಕುಬ್ಜೆ. ಅವಳು ತ್ರಿವಕ್ರೆ. ಒಂದೇ ದಿನ ನಿನಗೆ ಗಂಧ ಕೊಟ್ಟಿದ್ದು. ಅವಳು ಡೊಂಕು 3 ಕಡೆ ಡೊಂಕಿತ್ತು, ಗಂಧ ಹಿಡ್ಕೊಂಡು ಹೋಗ್ತಿದ್ಲು. ಆ ಗಂಧದ ಸ್ಮೆಲ್ಲು ಕೃಷ್ಣ ಅವಳು ಕರೆದು ಕೇಳ್ದ, ಏನು ಇಷ್ಟೊಳ್ಳೆ ಗಂಧ ಹಿಡ್ಕೊಂಡು ಹೋಗ್ತಿದ್ಯಾ, ನಂಗೊಂಚೂರು ಕೊಡ್ತೀಯಾ, ನಮ್ಮ ಸೋದರ ಮಾವನ ಭೇಟಿಯಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಕೃಷ್ಣಂಗೆ ಅವಳಂದ್ಲು, ಕೃಷ್ಣ ಎಷ್ಟೋ ಜನ್ಮದ ಪುಣ್ಯ ನಿನ್ನ ದರ್ಶನ ಆಯಿತು, ಕೊಡೋದೇನು ನಾನೇ ಹಚ್ತೀನಿ ಅಂತ ಕೈಗೆ ಹಾಕೊಂಡು ಅಪಾದ ಮೌಳಿ ಪರ್ಯಂತರವಾಗಿ ಕೃಷ್ಣನ ಆ ಗಂಧವನ್ನು ಹಚ್ಚಿಬಿಟ್ಲು ಕುಬ್ಜೆ. ಕೃಷ್ಣ ಹಿಂಗೆ ಅನ್ಕೊಂಡ, ಅಯ್ಯೋ ಏನು ಘಮ್ ಅಂತ ಇದೆ, ಇಷ್ಟು ಒಳ್ಳೆ ಗಂಧ ಹಚ್ಚಿದ್ ನೀನು ಹೀಗೆ ಡೊಂಕಾಗಿದೆಯಾ. ಏನು ಮಾಡಲಿ ಕೃಷ್ಣ, ನನ್ನ ಪ್ರಾರಬ್ಧ ಕರ್ಮ. ಕೃಷ್ಣ ಅಂದ, ನನ್ನ ನೋಡೋವರೆಗೂ ಅಷ್ಟೇ ಪ್ರಾರಬ್ಧ ಕರ್ಮ, ನನ್ನ ನೋಡಿದ ಮೇಲೆ ಕರ್ಮ ಯಾವ್ದು ಉಳಿಯೋದೇ ಇಲ್ಲ ಅಂದ. ಅವಳು ಕಾಲ ಮೇಲೆ ತನ್ನ ಕಾಲಿಟ್ಟ, ಅವಳು ಗದ್ದಕ್ಕೆ ತನ್ನ ಕೈ ಇಟ್ಟು ಹೀಗಂದ, ಅದೇನು ಆಪರೇಷನ್ ಮಾಡಿದ್ನೋ ಏನೋ, ಸ್ಟ್ರೈಟಾಗಿ ನಿಂತುಬಿಟ್ಲು. ಅಲ್ಲಿವರೆಗೂ ಅವಳು ಜನ್ಮದಲ್ಲಿ ಕನ್ನಡಿ ನೋಡ್ಕೊಂಡೇ ಇರಲಿಲ್ಲ. ಅವತ್ತು ಅವಳ ಮುಖ ಕೃಷ್ಣನ ಕೆನ್ನೆ ಒಳಗೆ ಕಾಣ್ತಂತೆ. ಕೃಷ್ಣನ ಕೆನ್ನೆ ಅಷ್ಟು ಚೆನ್ನಾಗಿತ್ತು. ಅವಳು ನೋಡು ಅನ್ಕೊಂಡ್ಲು, ಇನ್ನು ನಾನು ವರನ್ನು ಹುಡ್ಕೊಂಡು ಎಲ್ಲಿ ಹೋಗ್ಲಿ, ನನ್ನಷ್ಟು ಒಳ್ಳೆ ರೂಪಸಿಗೆ ನೀನೇ ವರ, ಕೃಷ್ಣ ಮದುವೆ ಆಗು ಅಂದ್ಲು. ಕೃಷ್ಣ ಅಂದ, ಸೋದರ ಮಾವನ ವೈದಿಕ ಇದೆ, ಮುಂದೆ ವೈದಿಕ ಇಟ್ಕೊಂಡು ಮದುವೆ ಆಗಬಾರ್ದು, ಕಂಸನ್ ಸಂಹಾರ ಮಾಡಿ ಆಮೇಲೆ ಬರ್ತೀನಿ ಇಂದ. ಹೋಗಿ ಸಂಹಾರ ಮಾಡ್ದ, ಹೇಳ್ದ ಹಾಗೆ ನಡ್ಕೊಂಡು ಮತ್ತೆ ಬಂದ, ಅವಳ ಜೊತೆ ಸಂಸಾರ ಮಾಡ್ದ, ಅವಳಿಗೊಂದು ಮಗನ್ ಕೊಟ್ಟ. ಅವನ ಹೆಸರು ವಿಶೋಕ. ಅವನಿಗೆ ಭೀಮಸೇನ ದೇವರ ಶಿಷ್ಯನನ್ನಾಗಿ ಮಾಡಿದ. ಮಹಾಭಾರತ ಕಾಲದಲ್ಲಿ ಕೃಷ್ಣ ಅರ್ಜುನನಿಗೆ ಗೀತೆ ಉಪದೇಶ ಮಾಡುವ ಸಂದರ್ಭದಲ್ಲಿ ಕುಬ್ಜೆಯ ಮಗನಾದ ವಿಶೋಕ ಭೀಮನ ರಥಕ್ಕೆ ಸಾರಥಿಯಾಗಿದ್ದ. ಭೀಮ ವಿಶೋಕನಿಗೆ ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಿದ. ಒಂದಿನ ಗಂಧ ಹಚ್ಚಿದ್ದಕ್ಕೆ ಭಗವಂತನೇ ಪತಿಯಾದ, ಉತ್ತಮ ಮಗನಾದ, ಭೀಮಸೇನ ದೇವರು ಗುರುಗಳಾದರು, ತತ್ವಜ್ಞಾನ ಬಂತು. ಇಷ್ಟೆಲ್ಲ ಒಂದಿನ ಗಂಧಕ್ಕೆ ಬರೋದಾದ್ರೆ ಡೈಲಿ ಗಂಧ ಹಚ್ತೀನಲ್ಲ ಸ್ವಾಮಿ, ಎನ್ನ ಮನದ ಡೊಂಕತಿದ್ದಯ್ಯ. ದೇವ್ರೆ, ಅವಳಿಗೆ ಹೊರಗೆ ಕಾಣೋ 3 ಡೊಂಕಿತ್ತು, ನನಗೆ ಒಳಗಿದೆ ಡೊಂಕು.
ಯಾವುದು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯ ಡೊಂಕಿದೆ. ಎನ್ನ ಮನದ ಡೊಂಕತಿದ್ದಯ್ಯ, ನನ್ನ ಡೊಂಕನ ತಿದ್ದು ಅಂತ ಕೇಳಬೇಕು. ನೀವು ಅರ್ಜೆಂಟಲ್ಲಿ ಫ್ಯಾಕ್ಟ್ರಿಗೆ ಹೋಗುವಾಗ ಗಂಧ ಹೀಗೆ ಎಸದ್ರಿ, ಅವ್ನು ಕ್ಯಾಚ್ ಹಿಡ್ದ, ಅಟ್ಟೆ ಆಯ್ತೆ ವಿನ ಅನುಸಂಧಾನ ಇಲ್ಲ. ಮಧ್ವಾಚಾರ ಅಂತಾರ, ನಾನು ಸಂಧಾನ ವಿನಾ ಪೂಜಾ, ಅನುಸಂಧಾನ ಇಲ್ಲದೆ ಮಾಡಿದ ಪೂಜೆ ಭಗವಂತ ವಲ್ಲನೋ ಹರಿಕೊಳ್ಳನು. ಹಾಗಾದ್ರೆ ಈಗ ಪುರುಸೊತ್ತಿದೆಯಾ, ನಿಧಾನಕ್ಕೆ ದೇವ್ರ ಪೂಜೆ ಮಾಡಿ ಭಗವಂತನ ಅನುಗ್ರಹ ಆತೆ. ಮುಂದೇನು ಮಾಡ್ಬೇಕು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಇಲ್ಲಿವರೆಗೆ ಆಚಾರ್ಯರು ಬಹಳ ಸುಂದರವಾಗಿ ಗರುಡ ಪುರಾಣದ ಅನೇಕ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದ ಹೇಳ್ತಾ, ಎಲ್ಲ ಶ್ರೋತೃಂದಕ್ಕೂ ಧನ್ಯವಾದ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ಮಂಗಲವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.